ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ನಾವು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮನುಷ್ಯನ ಬದಲಾವಣೆ ಸಾಧ್ಯನಾ? ಬದಲಾಗೋದೇ ಆದರೆ ಆತ ಯಾವ ರೀತಿ ಬದಲಾಗಬೇಕು? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ. ನಾನು ಆಗಲೇ ಹೇಳ್ದಾಗೆ ಈ ಮನುಷ್ಯನ ಬದಲಾವಣೆ ನಿಜಕ್ಕೂ ಸಾಧ್ಯನಾ, ಹೇಗೆ ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈ ಪ್ರಶ್ನೆ ನಿನ್ನ ಪ್ರಕಾರ ಸಾಧ್ಯ ಇದೆ ಅಥವಾ ಸಾಧ್ಯ ಇಲ್ಲ, ಯಾವ್ದು ಹೇಳ್ಬೋದಮ್ಮ? ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ ಹೇಳ್ತಾರಲ್ಲ ಗುರುಜಿ. ನೀನು ಹೇಳಿದ್ಮೇಲೆ ಕಾರ್ಯಕ್ರಮ ಈಗ ಯಾವ ರೀತಿ ತಗೊಂಡು ಹೋಗಬೇಕು ಅನ್ನೋ ಪ್ರಶ್ನೆ ಸತ್ಯವೂ ಕೂಡ. ಯಾಕೆ ಅಂದರೆ ಈ ವಾದ ಪ್ರತಿ ಕುಟುಂಬದಲ್ಲಿದೆ. ನೀನು ಬದಲಾವಣೆ ಆಗಲ್ಲ ಒಬ್ರು ಹೇಳ್ತಾರೆ, ನಾನು ಬದಲಾವಣೆ ಆಗಲ್ಲ ಇನ್ನೊಬ್ರು ಹೇಳ್ತಾರೆ. ಎರಡೂ ನಡೀತಾ ಇದೆ, ಹೌದಾ? ಹಾಗಾದರೆ ಬದಲಾವಣೆ ಆಗಬೇಕಾ ಆಗಬಾರ್ದಾ? ಆಗಬೇಕು. ಯಾಕೆ ಆಗಕ್ಕಾಗಿಲ್ಲ? ಬದಲಾವಣೆ ಆಗಬೇಕು, ಗೊತ್ತು ಅಲ್ವಾ? ಜೀವನದಲ್ಲಿ ಬದಲಾವಣೆ ನಾವು ಕೇಳ್ತೀವಿ, ಚೇಂಜಸ್ ಕೇಳ್ತೀವಿ, ಹೌದಲ್ಲ? ಹೌದು. ಏನು ಅದೇನಾ? ಒಂದು ಲೈಫಲ್ಲಿ ಒಂದು ಹೊಸತನ ಬೇಕಲ್ವಾ? ಹೊಸದು ಬೇಕಲ್ವಾ? ಫೈನ್. ಈ ಹೊಸದು ಬೇಕು ಅಂತ ಕೇಳೋದು ಹೇಳೋದು ಸರಿನೇ. ಹೇಗೆ ಅದನ್ನು ಪಡೆಯೋದು? ಅಲ್ಲಿ ಉತ್ತರ ಇಲ್ಲ. ತಿರ್ಸವನೇ ಕೇಳಿ, ಆಯ್ತಪ್ಪ ನನಗೂ ಅದೇ ಬೇಕಿರೋದು, ನಿನಗೂ ಅದೇ ಬೇಕಿರೋದು, ಮತ್ತೇನು ಮಾಡೋದು? ಅದೇ ದೇವ್ರ ಕಡೆ ಕೈ ತೋರಿಸ್ಬಿಡೋದು. ಏಕೆಂದರೆ ದೇವ್ರು ಮಾತಾಡಲ್ಲ. ನೀನು ಏನು ಹೇಳಿದ್ರು ಅವ್ನು ಕೇಳಿಸ್ಕೊತಾನೆ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ದೇವ್ರ ಕಡೆ ಓದಿಸ್ಬಿಡೋದು. ಏನು ಮಾಡೋದು? ಅವ್ರ ಹಣೆಯಲ್ಲಿ ದೇವ್ರು ಏನು ಬರ್ದವನು ಅದು ಆಗತ್ತೆ. ಇದು ಹೇಳ್ಬಿಟ್ಟು ಅದು ಹೇಳ್ಬಿಡ್ತಾರೆ. ಮತ್ತು ಹೇಳಿದ್ಯಾಕೆ, ಅದು ಹೇಳಿದ್ದಕ್ಕೆ ಅಲ್ವಾ? ಅಂದರೆ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ದೊಡ್ಡ ವಿಚಾರ ಅಲ್ಲ. ಮನುಷ್ಯ ಬದಲಾವಣೆ ಆಗೋದು, ಮನುಷ್ಯನ ಬದಲಾವಣೆ ಮಾಡೋದು, ಇದು ಎರಡೂ ಕೂಡ ಯಾವುದು ಸತ್ಯ ಅನ್ನೋದನ್ನ ತಿಳ್ಕೊಂಡ್ರೆ ಉತ್ತರ ಸಿಗತ್ತೆ. ಅವನು ಬದಲಾವಣೆ ಮಾಡ್ಕೊಳ್ಳೋದ, ಬೇರೆಯವ್ರು ಬದಲಾವಣೆ ಮಾಡೋದ, ಇದೆರಡರಲ್ಲಿ ಯಾವ್ದು ಸರಿ ಅಂತಕ್ಕಂಥ ವಿಷಯ ತಿಳ್ಕೊಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಬದಲಾವಣೆ ಆಗಬೇಕು ಅಂತಕ್ಕಂತಹ ಮನಸ್ಸು ನಮಗೆ ಇರುವಂತಹ ಸತ್ಯವೇ ಆಗಿರುತ್ತೆ. ಆಗ್ತಾ ಇಲ್ಲ, ಸತ್ಯನೇ ಬೇಕಂತ ಆಗಲ್ಲ. ಇದಕ್ಕೆ ಕಾರಣ ಅತಿ ಮುಖ್ಯವಾಗಿ ಒಂದನ್ನು ತಿಳ್ಕೋಬೇಕು. ದೇಹದ ಯಾವ ಭಾಗಗಳನ್ನು ಬೇಕಾದರೆ ಮೇಕಪ್ ಮಾಡಿಕೊಂಡು ಇನ್ನೊಂದು ಮಾಡಿ ಏನೋ ಮಾಡಿ ನಮ್ಮ ಬುದ್ಧಿಶಕ್ತಿ ಬಳಸಿ ವ್ಯತ್ಯಾಸ ಮಾಡಿ ತೋರಿಸ್ಬೋದು, ಹೌದಾ? ನಾಲಿಗೆಯನ್ನು ಬದಲಾವಣೆ ಮಾಡಲಿಕ್ಕಾಗತ್ತಾ? ಇಲ್ಲ ಗುರುಜಿ. ಇದು ಮನುಷ್ಯ ಸೋತು ಸುಣ್ಣವಾಗೋಗಿದ್ದಾನೆ. ಮಗುವಿಂದ ಹಿಡಿದು ಸಾಯೋ ಮುದುಕನ ತಕ್ಕನು ನಾಲಿಗೆ ಬದಲಾವಣೆ ಮಾಡೋದು ನಮಗೆ ಗೊತ್ತಿಲ್ಲ. ಬದಲಾವಣೆ ಅಂದರೆ ಹೊಸ್ತಾಕ್ಸ್ಕೊಳ್ಳೋದ ಅಲ್ಲಮ್ಮ? ಈಗ ಬದಲಾವಣೆ ಅಂದರೆ ಹೆಂಗೆ? ಯಾಕೆಂದರೆ ನಾಲಿಗೆಯಲ್ಲೇ ಪ್ರಾಣ, ನಾಲಿಗೆಯಲ್ಲೇ ಜೀವನದ ರುಚಿ ಗೊತ್ತು. ಎಷ್ಟು ಜನಕ್ಕೆ ಗೊತ್ತು? ಕೆಲವರು ಹಿಡಿಸಿದ ರುಚಿ ಒಬ್ರಿಗೆ ಹಿಡಿಸಲ್ಲ. ಗಂಡ ಒಪ್ಪಿದ್ದು ಹೆಂಡ್ತಿಗೆ ಇಷ್ಟ ಆಗಲ್ಲ, ಹೆಂಡ್ತಿ ಒಪ್ಪಿದ್ದು ಗಂಡನಿಗೆ ಇಷ್ಟ ಆಗಲ್ಲ, ಇವರಿಬ್ಬರು ಒಟ್ಟಿದ ಮಕ್ಕಳಿಗೆ ಇಷ್ಟ ಆಗಲ್ಲ. ರುಚಿ ಬೇರೆ ಬೇರೆ. ಯಾಕೆ ರುಚಿ ಬೇರೆ ಬೇರೆ ಏನಕ್ಕಾಯಿತು ಅಲ್ವೇನಮ್ಮ? ಏನಿದು ತಪ್ಪಲ್ವ ಮ್ಯಾಥಮೆಟಿಕ್ಸು? ಭಗವಂತ ಅಂದ ಮೇಲೆ ಎಲ್ಲರಿಗೂ ನಾಲ್ಗೆ ಅಂಗಗಳಂದ್ರೆ ಎಲ್ಲವನ್ನು ಕೊಟ್ಟಿದ್ದಾನೆ, ಹೌದಾ? ಅದ್ಯಾಕೆ ರುಚಿ ಬೇರೆ ಬೇರೆ ಮಾಡ್ದ? ಇದಕ್ಕೆ ಪ್ರಶ್ನೆಗೆ ಉತ್ತರ ಸಿಕ್ಕೇ ಇಲ್ವೇನೋ ಅಂತ ಅನ್ಕೋತಾ ಇದ್ದೀನಿ ನಾನು. ಸಿಗಬೇಕು ಅಂತ ಬೇಡ ಅಂತೀಮ್ಮ? ಸಿಗಬೇಕು ಅಲ್ವಾ? ಯೋಚನೆ ಮಾಡ್ತಾನೆ ಇದ್ದೀವಿ ನಾವು. ಅದಕ್ಕೆ ನಾಲ್ಗೆ ರುಚಿ ಒಂದೇ ರೀತಿ ಇರಲೇಬೇಕು. ಇದನ್ನ ಪ್ರಜ್ಞಾಸ್ಥಿತಿ ಅಂತಾರೆ. ಏನು? ಪ್ರಜ್ಞಾಸ್ಥಿತಿ. ರುಚಿ ಬದಲಾವಣೆ ಇಲ್ಲ, ಎಲ್ಲರಿಗೂ ಒಂದೇ. ಮನೆಯಲ್ಲಿರೋ ಕುಟುಂಬದವರೆಲ್ಲರಿಗೂ ನಾಲ್ಗೆ ರುಚಿ ಒಂದೇ. ಎಷ್ಟು ಚೆನ್ನಾಗಿರುತ್ತಮ್ಮ ಅಲ್ವಾ? ಇದೆಯಾ? ಇಲ್ಲ. ಈಗ ಏನು ಬೇಕಾದ್ರೆ ನಾವು ಪಡ್ಕೋಬೋದು, ತರಬಹುದು. ನಾಲ್ಗೆ ರುಚಿಯನ್ನು ನಾವು ಸರಿ ಮಾಡೋಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಈ ದಿನದ ಒಂದು ಪ್ರಶ್ನೆ. ಇದಕ್ಕೆ ಕಾರಣ
ಹೊಟ್ಟೆ ಕೆಟ್ಟಿದೆ ಅಷ್ಟೇ. ನಾಲ್ಗೆ ರುಚಿ ಕೆಟ್ಟಿದೆ, ನಿಮ್ಮ ಹೊಟ್ಟೆ ಕೆಟ್ಟಿದೆ. ಎಲ್ಲರ ಹೊಟ್ಟೆ ಒಂದೇ ರೀತಿ ಇಲ್ಲ, ಅವರವರಿಗೆ ಅನುಸಾರವಾಗಿ ಕೆಟ್ಟಿದೆ. ಹೌದಾ ಅಲ್ವಾ? ಹೌದು. ಹೊಟ್ಟೆ ಕೆಟ್ಟಿದೆ, ನಾಲ್ಗೆ ಕೆಟ್ಟಿದೆ. ವೆರಿ ಸಿಂಪಲ್. ಹೊಟ್ಟೆ ಯಾಕೆ ಕೆಡುತ್ತೆ ಅಮ್ಮ? ಪ್ರಪಂಚದಲ್ಲಿ 99% ಹೊಟ್ಟೆ ಚೆನ್ನಾಗಿದೆ ಅಂತ ಹೇಳುವಂತಹ ವ್ಯಕ್ತಿಗಳಿದಾರಾ? ಸಾಧ್ಯತೆ ಇಲ್ಲ. ಯಾರ ಕಳತ್ರನೂ ಹೇಳ್ಕೊಳಂಗಿಲ್ಲ, ಹೇಳ್ಕೊಳಕ್ಕೆ ನಾಚಿಕೆ, ತಿಳ್ಕೊಳ್ಳೋಕ್ಕೂ ಆಗಲ್ಲ. ಹೌದಾನೆ? ಇದಕ್ಕಿನ್ನ ಸಮಸ್ಯೆ ಬೇಕೆ ನಮ್ಮ ಮನುಷ್ಯನಿಗೆ? ಯೋಚನೆ ಮಾಡು. ಹೇಳ್ಕೊಳಕ್ಕೂ ಆಗಲ್ಲ, ರಿಪೇರಿನೂ ಇಲ್ಲ, ನಾವು ರೆಡಿ ಮಾಡ್ಕೊಳಕ್ಕಾಗಲ್ಲ. ಅಂದಮೇಲೆ ನಾಲ್ಗೆ ರುಚಿ ಯಾಕೆ ವಿಧ ವಿಧವಾದ ರುಚಿಗಳನ್ನು ಕೇಳುತ್ತೆ? ಇದು ಕೇಳೋದು ಹೊಟ್ಟೆ ಕೆಟ್ಟಿರುವ ಕಾರಣ. ಕೆಲವರು ನೋಡಿ ಎಷ್ಟು ಖಾರ ಹಾಕಿದ್ರು ಏನು ಇನ್ನೂ ಸ್ವಲ್ಪ ಖಾರ ಹಾಕ್ಬೇಕಲ್ವಾ, ಏನು ಸಪ್ಪೆ ತಿನ್ನೋದಾ, ಬೈದೇ ಬಿಡ್ತಾರೆ. ಉಪ್ಪಿಲ್ಲ, ಖಾರ ಇಲ್ಲ, ಏನು ಊಟ ಇದು? ಅವರೇ ಅರೆಪ್ರಜ್ಞೆ ಹುಚ್ಚರು. ಯಾರು ಉಪ್ಪು ಖಾರ ಮಸಾಲೆ ಕೇಳ್ತಾರೆ ಅವರು ತಲೆ ಕೆಟ್ಟಿದೆ, ಅವರು ಹುಚ್ಚು ಹಿಡಿದಿದೆ. ಈ ಹುಚ್ಚನ್ನು ಬಿಡಿಸುವುದಕ್ಕೆ ಅವರಿಗೆ ಮದುವೆ ಬೇಕಾ, ನಿದ್ದೆ ಬೇಕಾ, ಊಟ ಬೇಕಾ, ಕುಟುಂಬ ಬೇಕಾ, ಪ್ರಪಂಚ ಬೇಕಾ, ದೇವರು ಬೇಕಾ? ಯಾವುದು ಬೇಡ. ಯಾಕೆ ಅಂದರೆ ಅವರಿಗೆ ವಿಧ ವಿಧವಾದ ರುಚಿ ಕೇಳುತ್ತೆ ನಾಲ್ಗೆ. ಯಾಕೆ? ಹೊಟ್ಟೆ ಕೆಟ್ಟಿದೆ. ಮೆಡಿಕಲಲ್ಲೂ ಇದಕ್ಕೆ ಜಾಗ ಇಲ್ಲ, ಮೆಡಿಕಲಲ್ಲೂ ಇದನ್ನು ತೋರಿಸಿಲ್ಲ ಇಲ್ಲಿವರೆಗೂ. ನಾಲಿಗೆ ರುಚಿ ಯಾತಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ವ್ಯತ್ಯಾಸ ಆಗ್ತಾ ಇದೆ ಅಂದರೆ ಹೊಟ್ಟೆ ಕೆಟ್ಟಿರುವ ಕಾರಣ ಅಂತ ಮೆಡಿಕಲ್ ಇನ್ನೂ ಪ್ರೂವ್ನೇ ಮಾಡಿಲ್ಲ ಇಲ್ಲಿವರೆಗೂ. ನಾನು ಸುಮಾರು ನೋಡ್ತಾ ಇದ್ದೀನಿ. ಮನುಷ್ಯನ ದುಃಖಕ್ಕೆ ಕಾರಣ, ಮನುಷ್ಯನ ಜೀವನವನ್ನು ಪೂರ್ಣವಾಗಿ ಅಧೋಗತಿಗೆ ತಗೊಂಡೋಗಕ್ಕೆ ಕಾರಣ ನಾಲಿಗೆ ಮೂಲ. ಆ ನಾಲಿಗೆ ನಮ್ಮ ಹೊಟ್ಟೆಯನ್ನು ತೋರಿಸ್ತಾ ಇದೆ. ನನಗಿದೇ ಬೇಕು, ನನಗೆ ಐಸ್ ಕ್ರೀಮೇ ಬೇಕು, ನನಗೆ ಪಾನಿಪುರಿನೇ ಬೇಕು. ಹೌದಾ? ಈಗ ರುಚಿಯನ್ನು ಕೇಳ್ತಕ್ಕಂಥದ್ದು ನಮ್ಮ ದೇಹಕ್ಕೆ ಹೊಂದಾಣಿಕೆ ಆಗಲ್ಲ. ನಾಲಿಗೆಗೆ ರುಚಿ ಬೇಕು, ದೇಹಕ್ಕೆ ಬೇಕಿಲ್ಲ. ನಮಗೆ ನಿಜವಾಗಿ ಊಟ ಬೇಕಾಗಿರೋದು ಯಾವುದಕ್ಕೆ ಅಂತ ಪ್ರಶ್ನೆ ಹಾಕಿದ್ರೆ ಯಾವುದಕ್ಕಮ್ಮ? ನಾಲ್ಗೆಗ, ದೇಹಕ್ಕೆ. ದೇಹಕ್ಕೆ ಬೇಕಾದ ಊಟ ನಾಲ್ಗೆ ಇಡಿಸಲ್ಲ. ಆದರೂ ನಾವು ನಾಲ್ಗೆ ಇಡಿಸ್ತಾ ಇರೋ ಊಟ ನಾವು ಮಾಡಲ್ಲ. ಹೌದಾ? ನಾವು ನಾಲ್ಗೆಗೋಸ್ಕರನೇ ಹುಟ್ಟಿದ್ದೀವಿ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಇದರಿಂದ ನಾವು ಜೀವನ ಪರ್ಯಂತ ದುಃಖಿಗಳೇ, ಅಲ್ಪಾಯುಗಳೇ. ಮನಸ್ಥಿತಿ ಯಾವ ಕಾರಣಕ್ಕೂ ಚೆನ್ನಾಗಿರಲ್ಲ. ಕಾರಣ ನಾಲಿಗೆ ರುಚಿಗಾಗಿ ನೀವು ತಿಂದ್ರಿ, ನಾಲಿಗೆ ರುಚಿಯನ್ನು ಮಕ್ಕಳಿಗೆ ತೋರಿಸಿದ್ರಿ. ಆಮೇಲೆ ಮಕ್ಕಳಿಗೆ ನೀವು ಚಿಂತೆ ಮಾಡ್ತೀರಾ, ನನ್ನ ಮಗ ಏನು, ನನ್ನ ಮಗಳು ಏನು ಅಂತ. ನೀವೇನಾಗಿದ್ದೀರಾ ನಿಮಗೆ ಗೊತ್ತಿಲ್ಲ. ಅವರೇ ಪೇಚ್ಕೋತಾರೆ ಒಂದ್ಸಲ, ಅದೇನೋ ನನ್ನ ನಾಲಿಗೆ ಕೆಟ್ಟೋಗೈತೆ, ಯಾವ ರುಚಿನೇ ಕಾಣಿಸ್ತಾ ಇಲ್ಲ ಅಂತ. ರೋಗಗಳು 1-2 ಇದ್ರೆ ತಾನೇ ರುಚಿ ಕಾಣಿಸೋದು. ಏನೇನೋ ಕೇಳ್ತಾರೆ, ಇದು ಸಕ್ಕರೆನಾ, ಇದು ಉಪ್ಪ, ಇದು ಸಿಹಿನಾ, ಇದು ಖಾರನಾ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರು ಯಾವುದು ಅಂತ ಕೇಳ್ದಂಗೆ ಆ ಮಟ್ಟ ಜನನೂ ಇದ್ದಾರೆ. ದೇವಸ್ಥಾನಕ್ಕೆ ಹೋಗಿರ್ತಾರೆ, ಯಾವ ದೇವ್ರಿದು, ಹೆಣ್ದೇವ್ರ ಗಂಡೇವ್ರ, ನೀನು ಯಾಕೆ ಹೋಗಿದ್ಯಾ ಅಲ್ಲಿ ಅಂದರೆ ಎಷ್ಟು ಪ್ರಜ್ಞಾಸ್ಥಿತಿಯನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಈ ಪ್ರಜ್ಞಾಸ್ಥಿತಿ ಕಳ್ಕೊಂಡ ಮೇಲೆ ನಾವು ಜೀವನದಲ್ಲಿ ಮನುಷ್ಯತ್ವ ಅಂತಕ್ಕಂಥದ್ದು ಜೊತೆಗೆ ಮನುಷ್ಯನ ಬದಲಾವಣೆ ಅಂತಕ್ಕಂಥದ್ದು ನಮ್ಗೆ ಸಿಕ್ಕೇ ಇಲ್ಲ, ಸಿಗೋದೂ ಇಲ್ಲ. ಈ ಬದಲಾವಣೆ ಅಂತಕ್ಕಂಥದ್ದು ಪ್ರತಿಯೊಂದಕ್ಕೂ ಭಗವಂತ ಕೊಟ್ಟು ಕಳಿಸಿರ್ತಕ್ಕಂಥ ವಿಚಾರಕ್ಕೆ ಬಂದರೆ ನಾವು ಶಿವನನ್ನು ಗಮನಿಸೋಣ. ಶಿವ ಕೂತಿರುವ ಭಂಗಿಯನ್ನು ಇವಾಗ ಒಂದು ಸಣ್ಣ ಚಿತ್ರವನ್ನು ತೋರಿಸೋಣ. ಶಿವನನ್ನು ಪ್ರತಿಯೊಬ್ಬರು ಏನು ಆಶ್ಚರ್ಯವಾದ್ದಲ್ಲ. ಈಗ ಈ ಭಂಗಿಯನ್ನು ನಾವು ಗಮನಿಸಿದ್ರೆ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಅಮ್ಮ ಕೂತಿರ್ತಕ್ಕಂಥ ಭಂಗಿಯಲ್ಲಿ ಈಗ ದೇವರು ಅಂತ ನಾವು ಪೂಜೆ ಮಾಡ್ತೀವಿ, ದೇವರನ್ನು ದರ್ಶನ ಮಾಡ್ತೀವಿ, ಸತ್ಯ ಕೂಡ. ಈಗ ದೇವ್ರು ಕೂತಿರ್ತಕ್ಕಂಥ ಭಂಗಿಯ ರೀತಿಯಲ್ಲಿ ಮನುಷ್ಯ ಕೂತ್ಕೊಳ್ಳೋಕ್ಕಾಗಿದೆಯಾ? ಸ್ವಲ್ಪ ಯೋಚನೆ ಮಾಡು. ಕುತ್ತಿಗೆ ಬೆಂಡಾಗಿದೆಯಾ, ಹೊಟ್ಟೆ ಬೆಂಡಾಗಿದೆಯಾ, ಯಾವ್ದಾದ್ರು ಬೆಂಡಾಗಿದೆಯಾ? ಸ್ವಲ್ಪ ಯೋಚನೆ ಮಾಡಮ್ಮ. ಇದಕ್ಕೆ ದೇವ್ರ ಥರ ಆಗುವಂಥ ದೇವಸ್ಥಾನಕ್ಕೆ ಹೋಗಿ ನಾವು ಕಲಿಬೇಕಾಗಿರೋದು. ನಿಂತ್ಕೊಂಡಿರೋದು ಸೊಟ್ಟ ಅಲ್ಲ, ನಾವು ನಿಂತಿರೋದು ಸೊಟ್ಟ. ದೇವ್ರ ಸ್ಟ್ರೇಟಾಗಿ ನಿಂತಿದ್ದಾನೆ, ನಿಂತ್ಕೊಳ್ಳೋದು ಕಲಿ. ದೇವ್ರು ಕೂತಿರೋದು ನೇರ, ನೀನು ನೇರವಾಗಿ ಕೂತ್ಕೊಳ್ಳೋದು ಕಲಿ. ನಾವಲ್ಲಿ ಹೋಗಿ ಬೇಡಕ್ಕೆ ಹೋಗಿರೋದು, ದೇವರೇ ನನಗೆ ಕೊಡು, ದೇವರೇ ನನಗೆ ಕೊಡು. ಎಂಥ ಅಜ್ಞಾನಿಗಳು ನಾವು, ಹೌದಲ್ಲ? ಹೌದು. ಎಂಥ ಶತಮೂರ್ಖತನದಲ್ಲಿ ಬದುಕ್ತಾ ಇದ್ದೀವಿ ನಾವು. ಭಗವಂತನನ್ನು ನಾವು ನೋಡುವುದು ಕಾರಣ ಏನು ಅಂದರೆ ಬೇಡುವುದಕ್ಕಲ್ಲ. ದೇವರು ಮೌನವಾಗಿ ಕೂತಿದ್ದಾರೆ, ಧ್ಯಾನ ಸ್ಥಿತಿಯಲ್ಲಿ ಕೂತಿದ್ದಾರೆ. ಹೌದಾ? ಅದನ್ನು ಕಲ್ತ್ಕೊಂಡ್ರೆ ಬೇಕಾದಷ್ಟು ನಿಮಗೆ ಆಟೋಮೆಟಿಕ್ ಏನು ಕೊಟ್ಟಿದ್ದಾನೆ ದೇವರು, ಅದು ಅಕೌಂಟ್ ಓಪನ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಿಲ್ವಲ್ಲ. ಈಗ ಇನ್ನೊಂದು ಭಾಗಕ್ಕೆ ಬಂದ್ಬೋಣ. ಶಿವನಿಗೆ 3 ಕಣ್ಣು ಹೇಳ್ತೀವಲ್ಲಮ್ಮ, ಯಾಕೆ ಅಂತ ಕೇಳಿ. 3 ಕಣ್ಣು ಶಿವನಿಗೆ ಯಾಕೆ ಅಂತ ಹೇಳ್ತಾರೆ.
ಅದು ಬಿಟ್ರೆ ಸ್ವಾಮಿ ಪ್ರಪಂಚ ಮುಳುಗೋಯ್ತದಂತೆ. ಆಹಾ, ಏನ್ರಿ ಗುಬ್ಬಜ್ಜಿ ಕತೆ ಹೇಳ್ತೀರಾ, ಅದೆಲ್ಲಿ ಮುಳುಗೋಯ್ತದಲ್ವೋ ಕಮಂಗಿಗಳ ಅಂತ ಅರ್ಧಂಬರ್ಧ ತಿಳ್ಕೊಂಡ್ರೆ ಹೇಳ್ಬೇಕಾಗತ್ತೆ. ಮೂರನೇ ಕಣ್ಣು ಭಗವಂತ ಕೊಟ್ಟಿರುವ ನಮಗೆ 2 ಕಣ್ಣು, ನಾವು ಮೂರನೆಯ ಕಣ್ಣನ್ನು ತೆಗಿಬೇಕು ಅಂತ ಹಣೆಗೆ ಹಚ್ಕೊಳ್ಳೋದು. ನಾವು ಹಣೆಗೇನಕ್ಕೆ ಹಚ್ಕೋಬೇಕು ಅಂತಲೇ ಗೊತ್ತಿಲ್ಲ, ನಾವು ಯಾರು ಹಣೆಗೆ ಹಚ್ಕೊಳ್ಳೋಕೆ ರೆಡಿ ಇಲ್ಲ. ಅದಕ್ಕೆ ನಾವು ಬೇತಾಳಗಳಂತೆ ಪರದಾಡ್ತಾ ಇದ್ದೀವಿ. ಹಣೆ ಅನ್ನೋದು ಏನು ಅಂತಲೇ ನಮಗೆ ಗೊತ್ತಿಲ್ಲ. ಮೂರನೆಯ ಕಣ್ಣನ್ನು ನೀನು ಓಪನ್ ಮಾಡ್ಕೋ ಅಂತ ಜ್ಞಾನದ ಕಣ್ಣು ಅಂತ ಭಗವಂತ ಹೇಳಿರೋದಿದು. ನಾವು ಶಿವನಿಗೆ ಹೋಲಿಸ್ಬಿಟ್ಟಿದ್ದೀವಿ. ಮೂರನೇ ಕಣ್ಣು ಬಿಟ್ಟರೆ ಪ್ರಪಂಚ ಉಳಿಯಲ್ವಂತೆ. ಯಾರು ಹೇಳಿದವರು? ಗುಮ್ಮನ ಕತೆ ಇದು. ಮಕ್ಕಳಿಗೆ ಎದುರ್ಸಕ್ಕೆ ಹೇಳ್ತಾರಲ್ಲಮ್ಮ, ಗುಮ್ಮ ಗುಮ್ಮ ಬತ್ತು ನೋಡಿ ತಿನ್ಕೊ ಅಂತಾರಲ್ಲ, ಹಂಗೆ ಬರೀ ಗುಮ್ಮನ ಕತೆ ಸುಳ್ಳು ಹೇಳಿ ಹೇಳಿ ಮಕ್ಕಳಿಗೆಲ್ಲ ಬಾಯಿ ಮುಚ್ಚಿಸ್ಬಿಡ್ತಾರೆ ಅಪ್ಪ ಅಮ್ಮಂದಿರು. ಈಗ ಇವತ್ತು ಕಾರ್ಯಕ್ರಮದಲ್ಲಿ ಆರಿದ್ರಾ ನಕ್ಷತ್ರದ ಸುಮಾರು ಜನ ಪೆಂಡಿಂಗಲ್ಲಿ ಇರ್ತಾರೆ ಅಂತ ಅನ್ಕೋತೀನಿ. ಆರಿದ್ರಾ ನಕ್ಷತ್ರನ ಶಿವನ ಚಿತ್ರ ನೋಡೋದಲ್ಲ, ಇದೇ ಆರಿದ್ರಾ ನಕ್ಷತ್ರದ ಸಿಂಬಲ್. ಆದರೆ ಶಾಸ್ತ್ರ ಹೇಳೋರು ಹೇಳ್ತಾರೆ ಶಿವನ ನಕ್ಷತ್ರ ನಿಂದು ಭಾರಿ ಒಳ್ಳೆಯದು ಅಂತ. ಅಂದರೆ ಮುಂದೆ ಕಣ್ಣು ಮುಚ್ಕೊಂಡೇ ಹುಟ್ಟಿದೀಯಾ, ಕಣ್ಣು ಮುಚ್ಕೊಂಡೇ ಬದುಕ್ತೀಯಾ ಅನ್ನೋದು ಸತ್ಯವನ್ನು ಹೇಳುವುದಿಲ್ಲ. ಆರಿದ್ರಾ ನಕ್ಷತ್ರ ದೇಹದ ಭಾಗಗಳೆಲ್ಲ ತುಂಬ ವಿಚಿತ್ರವಾಗಿರುತ್ತೆ. ಮಿಕ್ಕ ನಕ್ಷತ್ರ ಇರುತ್ತೆ. ಆದರೆ ಇವತ್ತು ಆರಿದ್ರಾ ಅಂತಕ್ಕಂಥದ್ದು ಯಾರು ಕರೆ ಮಾಡಿದ್ರೆ ಅಥವಾ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಇದಕ್ಕೆ ಗಂಟಲು ಮಾರಿ ಅಂತಾರೆ. ಏನು? ಗಂಟಲು ಮಾರಿ ರೋಗ ಯಾವುದು ಅಂತ ಆರಿದ್ರಾ ನಕ್ಷತ್ರಕ್ಕೆ ಕ್ಲಾಸ್ 1. ಈ ಗಂಟ್ಲು ಮಾರಿ ಏನಕ್ಕೆ ಬರುತ್ತೆ ಅಂದರೆ ಕಿವಿ ಮುಚ್ಕೊಳ್ಳುತ್ತೆ. ಗಂಟ್ಲಲ್ಲಿ ಥೈರಾಯ್ಡ್ ಅಂತಕ್ಕಂತಹ ಒಂದು ದೊಡ್ಡ ಬೋರ್ಡ್ ಬರುತ್ತೆ. ಆ ಥೈರಾಯ್ಡ್ ಏನಕ್ಕೆ ಬರುತ್ತೆ ಅಂತ ಇನ್ನೂ ನಮಗೆ ಗೊತ್ತಿಲ್ಲ, ಗೊತ್ತಾಗೋದೂ ಇಲ್ಲ. ಯಾಕೆ ಅಂದರೆ ಸತ್ಯ ಯಾರೂ ಹೇಳೋರಿಲ್ಲ. ಬಂದಿದೆ ನುಂಗಿ ಮಾತ್ರೆ ಅಷ್ಟೇ ಅಲ್ಲಮ್ಮ. ಥೈರಾಯ್ಡ್ ಬಂದಿದೆ, ಮೈಗ್ರೈನ್ ಬಂದಿದೆ, ನುಂಗಿ ಸಾಯ್ರಿ ಅಂತ ಹೇಳಲ್ಲ, ಸಾಯ್ರಿ ಅಂತ ಹೇಳಲ್ಲ, ನುಂಗಿ. ಎಲ್ಲಿವರೆಗೆ ನುಂಗಬೇಕು? ನಾನು ಹೇಳೋವರೆಗೆ ನುಂಗಿ. ನುಂಗಿ 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 ದೇಹದಲ್ಲಿರುವ ಅಂಗಾಂಗಗಳನ್ನು ತಪೋಭಂಗಿಯಾಗಿ ಹೊಂಟೋಗ್ಬಿಡ್ತದೆ. ಒಬ್ಬೊಬ್ಬದು ಒಂದು ಮಾತು ಕೇಳಲ್ಲ. ದೇಹದ ಅಂಗಾಂಗಗಳು ಕೆಡುವುದಕ್ಕೆ ಕಾರಣ ನಾವು ತೆಗೆದುಕೊಳ್ಳುವ ಔಷಧಿ ಮಾತ್ರೆಯಿಂದ ನಮ್ಮ ದೇಹದ ಇಂದ್ರಿಯಗಳೆಲ್ಲ ಕೆಡ್ತಾ ಹೋಗುತ್ತೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಕತ್ನೋವು ಸ್ವಾಮಿ ಒಂದು ಟ್ಯಾಬ್ಲೆಟು, ಹೊಟ್ಟೆ ನೋವು ಸ್ವಾಮಿ ಒಂದು ಟ್ಯಾಬ್ಲೆಟು, ತಲೆನೋವು ಸ್ವಾಮಿ ಒಂದು ಟ್ಯಾಬ್ಲೆಟು. ಹೌದಾ? ಇದೆಲ್ಲ ನಮ್ಮ ದೇಹದಲ್ಲಿರ್ತಕ್ಕಂಥ ಭಗವಂತ ಕೊಟ್ಟಿರ್ತಕ್ಕಂಥ ಕೈ, ಕಾಲು, ಭುಜ, ಬೆನ್ನು, ಸೊಂಟ, ತಲೆ, ಕಾಲು, ಪಾದ, ಮಂಡಿ ಇವೆಲ್ಲ ಡ್ಯಾಮೇಜ್ ಆಗ್ತಾ ಇರುತ್ತೆ ನಾವು ತಗೊಂಡಂಗೆ ಅಂತಕ್ಕಂಥದ್ದು. ಹಾಗಾದರೆ ಮಾತ್ರೆ ತಗೊಳ್ಳೇಬಾರ್ದ? ತಗೊಳ್ಳಿ. ಯಾವಾಗ ತಗೋಬೇಕು, ಹೇಗೆ ತಗೋಬೇಕು, ಎಷ್ಟು ವಯಸ್ಸಿಗೆ ತಗೋಬೇಕು ಗೊತ್ತಿಲ್ಲ, ತಗೋಬೇಕು ಅಷ್ಟೇ. ಈ ರೀತಿಯಾಗಿರ್ತಕ್ಕಂಥದ್ದಕ್ಕೆಲ್ಲ ಮೂಲ ಕಾರಣವಾಗಿರ್ತಕ್ಕಂಥ ಒಂದು ರಹಸ್ಯಕರವಾದ ವಿಚಾರ ಅಲ್ಲ, ಎಲ್ಲರೂ ತಿಳ್ಕೊಂಡಿರೋ ವಿಚಾರ. ಆದರೆ ಯಾರೂ ಪಾಲನೆ ಮಾಡ್ತಾ ಇಲ್ಲ. ಏನು? ಹೊಟ್ಟೆ ಏನಕ್ಕೆ ಕೆಡಬೇಕು? ಹೆಂಗಸರಿಗಾಗಲಿ ಗಂಡಸರಿಗಾಗಲಿ ಮಕ್ಳಿಗಾಗಲಿ. ತಪ್ಪಲ್ವೇನಮ್ಮ? ಹೌದು. ಹೊಟ್ಟೆ ಯಾಕೆ ಕೆಡಬೇಕು ಅಂತ ಎಲ್ರಿಗೂ ಆಸೆ. ಆದರೆ ಕೆಡ್ತಾ ಇದೆಯಲ್ಲ, ಯಾಕೆ ಕೆಡ್ತಾ ಇದೆ ಹೊಟ್ಟೆ? ಇಲ್ಲಿ ನಮಗೆ 2 ಭಾಗ ಮಾಡ್ಕೊಳ್ಳೋಣ ದೇಹದಲ್ಲಿ. ಒಂದು ಗ್ರೌಂಡ್ ಫ್ಲೋರು, ಒಂದು ಫಸ್ಟ್ ಫ್ಲೋರು. ಅಮ್ಮ ಅರ್ಥ ಆಗ್ತಾ ಇದೆಯಾ? ಮನುಷ್ಯನ ದೇಹದವನ್ನು 2 ಭಾಗ ಮಾಡೋಣ. ಅದು 3 ಭಾಗ 5 ಭಾಗ ಇದೆ, ಸದ್ಯಕ್ಕೆ ತಿಳ್ಕೊಳ್ಳಿ. ಮನುಷ್ಯನ ಫಸ್ಟ್ ಫ್ಲೋರ್ ಯಾವುದು? ನಮ್ಮ ತಲೆಯ ಭಾಗ. ಹೌದಾ? ಗ್ರೌಂಡ್ ಫ್ಲೋರ್ ಯಾವುದು ಅಂತ ನಿಮಗೆಲ್ಲ ಅರ್ಥ ಆಗಿರುತ್ತೆ. ಈ ಫಸ್ಟ್ ಫ್ಲೋರಲ್ಲಿ ಎಷ್ಟೈತೆ ಡೋರು? 7 ಡೋರು. ಫಸ್ಟ್ ಫ್ಲೋರಲ್ಲಿ ಎಷ್ಟೈತೆ? 7. ಯಾಕಾಕಳಿ 2 ಕಣ್ಣು, 2 ಕಿವಿ, ಮೂಗು, ಬಾಯಿ, ಎಷ್ಟಾಯ್ತು? 7 ಡೋರ್ಸ್. 7 ದ್ವಾರಗಳು ನಮ್ಮ ತಲೆಯಲ್ಲಿ ಇದೆ. ಇದು ಫಸ್ಟ್ ಫ್ಲೋರ್ ಕತೆ. ಈ ಕೆಳಗಡೆ 2 ಡೋರ್ ಐತೆ ನೋಡಮ್ಮ, ಇಲ್ಲಿ ನಮಗೆ ಕೆಟ್ಟಿರೋ ಕೆಲಸ. ಕೆಳಗಡೆ ಡೋರ್ ಕ್ಲೋಸ್. ಈ 2 ಡೋರ್ ಕ್ಲೋಸ್ ಆದರೆ ಮೇಲ್ಗಡೆ ಇರೋ 7 ಡೋರು ಕ್ಲೋಸ್. ಹೌದಲ್ಲ? ಈ ಪ್ರಪಂಚದ ಇತಿಹಾಸದಲ್ಲಿ 9 ದ್ವಾರ ನವಗ್ರಹಗಳು ಹೇಳ್ತಕ್ಕಂಥ ಮಹಾನೀಯನ ಗಣಪಂಡಿತರುಗಳಿಗೆ ನಾನು ಚಾಲೆಂಜ್ ಕೇಳ್ತೀನಿ. ನವಗ್ರಹಗಳನ್ನು ಪೂಜೆ ಮಾಡ್ತಾ ಇರತಕ್ಕಂತಹ ದೊಡ್ಡ ವಿದ್ವತ್ತಾಗಿರ್ತಕ್ಕಂಥವರಿಗೆ ಮನುಷ್ಯನ ದೇಹದಲ್ಲಿ 9 ದ್ವಾರಗಳಿದೆ. ಆ ದ್ವಾರಗಳು ಎಲ್ಲಿ ಮುಚ್ಚುತ್ತೆ, ಯಾವ ತೆಗೆಯುತ್ತೆ, ಏನು ಕಾರಣ ಅಂತ ಹೇಳಿದೆ. ಪೂಜೆ ಮಾಡಿಸಿ ಮಾಡಿ 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 ಜೀವನವೇ ಸತ್ತೋಗಿದೆ. ಇದಕ್ಕೆ ತಲೆಯಲ್ಲಿ ಹುಚ್ಚಿಡ್ದಿದೆಯಾ, ತಲೆ ಕೆಟ್ಟಿದೆಯಾ, ಪೀಡೆ ಪಿಸಾಚಿ ಹಿಡ್ಕೊಂಡಿದೆಯಾ, ಯಾರು ಮಾಟ ಮಂತ್ರ ಮಾಡಿಸಿದಾರಾ, ಗ್ರಹಗಳು ಕೆಟ್ಟಿದಾರ, ಏನಮ್ಮ ಕಥೆಗಳು. ತಲೆ ಕೆಟ್ಟಿದೆ, ಕಾರಣ 7 ದ್ವಾರಗಳು ಮುಚ್ಚಿದೆ. ಸ್ವಾಮಿ ನಮ್ಮ ಮಗನಿಗೊಂಚೂರು ಕಿವಿ ಕಮ್ಮಿ ಸ್ವಾಮಿ, ಕೇಳಲ್ಲ. ಆಮೇಲೆ ಸ್ವಾಮಿ ನನಗೆ ಒಂದು ಕಡೆ ಮೂಗಲ್ಲಿ ಕಟ್ಕತ್ತದೆ ಸ್ವಾಮಿ.
ಆಮೇಲೆ ಗಂಟ್ಲಲ್ಲಿ ನನಗೆ ಕಫ ಬರ್ತದೆ ಸ್ವಾಮಿ. ಎಷ್ಟು ಬೇಕಮ್ಮ ನಿನಗೆ ವಾರಂಟು? ನಮ್ಮ ದೇಹವನ್ನು ಗುರುತಿಸೋ ಯೋಗ್ಯತೆ ನಮಗಿಲ್ಲ ಅಂದಮೇಲೆ ನಾವು ಮನುಷ್ಯರಾಗಿದ್ದೀವಾ? ಆಗಬೇಕಾ? ದೇವರ ಮೇಲೆ ಭಾರ ಹಾಕಿ ಸೋಮಾರಿಗಳ ಥರ ಇನ್ನೊಬ್ಬರ ಮೇಲೆ ಹೊರೆ ಹಾಕಿ ಬದುಕೋದೆ, ಸುಳ್ಳು ಹೇಳ್ಕೊಂಡು ಬದುಕೋದೆ ಬಂಡತನದ ಜೀವ ಆಗಿರುವ ನಮಗೆ ಒಳ್ಳೇದು ಎನಕ್ರಿ ಬರುತ್ತೆ? ನೆಮ್ಮದಿ ಎಲ್ರಿಗೆ ಸಿಗತ್ತೆ? ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಎಲ್ಲಿ ನೆಮ್ಮದಿ ಕೊಡ್ತಾರೆ ನಿಮಗೆ? ನಿಮ್ಮ ದೇಹವೇ ಕೆಟ್ಟೋಗಿದೆ, ಅದರಲ್ಲಿ ಮಕ್ಕಳು ಮಾಡ್ಕೊಂಡ್ರಿ, ಆ ಮಕ್ಕಳು ದೇಹವು ಕೆಟ್ಟೋಗಿದೆ. ರಿಪೇರಿ ಮಾಡಿಸಿ ನೋಡೋಣ, ಕಂಡುಹಿಡೀರಿ ನೋಡೋಣ. ಸಾಧ್ಯನೇ ಇಲ್ಲ. ಪ್ರಪಂಚದ ಇತಿಹಾಸದಲ್ಲಿ ದೇಹ ಕೆಟ್ಟಿದೆ ಅಂತಕ್ಕಂಥ ನಿಖರವಾಗಿ ಮಾಹಿತಿ ಹೇಳೋಕ್ಕೆ ಚಾನ್ಸೇ ಇಲ್ಲ. ಬನ್ನಿ ಚಾಲೆಂಜ್ ಮಾಡಿ ನಾವು ತೋರಿಸ್ತೀವಿ. ದೇಹ ಯಾವ ಭಾಗ ಕೆಟ್ಟು ನಿಂತಿದೆ. ನಿಮ್ಮ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಿರಲ್ಲ, ಕಿವಿ, ಮೂಗು, ಕಣ್ಣು, ಗಂಟ್ಲು ಗಮನಿಸಿ, ನಾಲ್ಗೆಯನ್ನು ಗಮನಿಸಿ. ನಿಮ್ಮ ಮಕ್ಕಳು ಕೆಟ್ಟಿಲ್ಲ, ನೀವು ಅದನ್ನು ರಿಪೇರಿ ಮಾಡೋಕ್ಕೆ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಮಕ್ಕಳು ಕೆಡುತ್ತಾರೆ, ಕೆಡಲಿದ್ದಾರೆ, ಹಾಸ್ಪಿಟ್ಲು ಸೇರಲಿದ್ದಾರೆ, ನಿಮ್ಮನ್ನು ಹಾಸ್ಪಿಟ್ಲಿಗೆ ಸೇರಿಸಲಿದ್ದಾರೆ. ಯಾಕೆಂದ್ರೆ ಮಕ್ಕಳನ್ನ ಅಡ್ಮಿಟ್ ಮಾಡಿದ್ಮೇಲೆ ದೊಡ್ಡವ್ರಿಗೆ BP, ಲೋ BP ಎಲ್ಲ ಬಂದ್ಬಿಡುತ್ತೆ. ಸೊ ಅವ್ರ ಜೊತೆ ಹೋಗ್ಬೇಕಾಗಿ ಅಷ್ಟೇ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ದೇವಕ ಅಂತ. ನಮಸ್ತೆ. ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬಳ್ಳಾರಿ ಡಿಸ್ಟ್ರಿಕ್ಟ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆಯವ್ರ ಬಗ್ಗೆ, ನಮ್ಮ ಬಗ್ಗೆ ಕೇಳ್ಬೇಕಿತ್ತಮ್ಮ. ನಿಮ್ಮ ಮನೆಯವ್ರ ನಕ್ಷತ್ರ ಹೇಳಿಮಾ. ಇದು ಧನುರಾಶಿ, ಕುಲ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಾರಾಯಣ ಹೇಳಿ, ಯಾರು ಮೂಲ ನಕ್ಷತ್ರ? ನಮ್ಮ ಮನೆಯವ್ರದ್ರಿ. ವಯಸ್ಸು ನಿಮ್ಮ ಮನೆಯವ್ರಿಗೆ? ಈಗ 60 ಹೋದ್ರಿ. 69 ಅಂತ ನೋಡಿ. ಈಗೇನು ಕೇಳಿ ನಮ್ಮ ಪ್ರಯೋಜನ? 69 ಕೇಳ್ತಿದ್ದೀರಾ ತಾಯಿ? ಮದುವೆ ಮಾಡ್ಕೊಳಗೆ ಏನು ಮಾಡ್ತಿದ್ದೆ? ಏನ್ ಮಾಡಕ್ರಿ, ಮಾಡ್ಬಿಡ್ರಿ. ಹಾಂ, ನಮ್ಮ ಮನೆ ಸಮಸ್ಯೆ ಐತ್ರಿ, ಅದಕ್ಕೆ ಕೇಳ್ಬೇಕಿತ್ರಿ. ಅಲ್ಲ, ಸಮಸ್ಯೆ ಇರೋದಕ್ಕೆ ಫೋನ್ ಮಾಡೋದು ನನಗೂ ಗೊತ್ತು. ಅಲ್ಲ, ಇವೆಲ್ಲ ತಿಳ್ಕೊಳ್ಳದೆ ಮದುವೆ ಮಾಡ್ಕೊತೀರಾ, ತಿಳ್ಕೊಳ್ಳದೆ ಮಕ್ಕಳು ಮಾಡ್ಕೊತೀರಾ, ತಿಳ್ಕೊಳ್ಳದೆ ಮನೆ ಕಟ್ತೀರಾ, ತಿಳ್ಕೊಳ್ಳದೆ ನಿದ್ದೆ ಮಾಡ್ತೀರಾ, ತಿಳ್ಕೊಳ್ಳದೆ ಊಟ ಮಾಡ್ತೀರಾ. ಹೆಂಗಮ್ಮ ರಿಪೇರಿ ಮಾಡ್ಕೊತೀರಾ? ಸಾಧ್ಯ ಏನೋ ತಾಯಿ? ಎಷ್ಟು ವರ್ಷದ್ದು ಮನೆ ನಿಮ್ಮದು? ಈ 3 ವರ್ಷ ಕಟ್ಟಿ ಕಟ್ಸಿದ್ದಾ? 20 ಜನವರಿ 3 ವರ್ಷ. ಹಾಂ. ಈಗ ಮನೆ ಕಟ್ಸದ ಮೇಲೆ ಮೂಲಾ ನಕ್ಷತ್ರ ಯಾರು ಮನೆ ಕಟ್ಸಿದ್ದು? ನಾವೇ, ನಮ್ಮ ಮನೆಯವರು ನಾವು. ಹಾಂ. ಈಗ ನಿಮ್ಮ ಮನೆಯವ್ರಿಗೆ ಮನೆ ಕಟ್ಟೋದು ಗೊತ್ತಾ? ಅವ್ರಿಗೆ ಏನು ಗೊತ್ತೈತ್ರಿ, ಏನ್ ಬಿಟ್ಟಾಗ. ಈಗ ಮನೆ ಕಟ್ಟಿದ ಮೇಲೆ ನಿಮ್ಮ ಯಜಮಾನರು ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಗೊತ್ತಾಗಿದೆಯಾ? ಮನೆಗೆ ಹೋದ ಮೇಲೆ ಮನೆಗೆ ಹೋಗಾಯ್ತಾ? ಗೊತ್ತಾಗೈತ್ರಿ. ಮನೆಗೆ ಹೋಗಾಯ್ತೇನಮ್ಮ? ಅಲ್ಲ, ಮನೆ ಇನ್ನೂ ಮುಗ್ದಂತ ಅಲ್ಲ, ಅವಾಗಲೇ ಎಲ್ಲ ಗೊತ್ತಾಗ್ರಿ. ಅಲ್ಲ, ಗೊತ್ತಾಯ್ತಾ? ಹೋಗ್ಲಿ, ಮನೆಗೆ ಶುರು ಮಾಡಿದ್ಮೇಲೆ ನಮ್ಮ ಯಜಮಾನ್ರ ಕತೆ ಯಾವ ಮಟ್ಟಿಗೆ ಗೊತ್ತಾಯ್ತಾ? ಗೊತ್ತಾಗೈತ್ರಿ. ಈಗ ಏನು ಮಾಡೋದು ಹೇಳು? ಮನೆಗೆ ಹೋಗೋದಾ, ನಿಮ್ಮ ಯಜಮಾನ್ ರಿಪೇರಿ ಮಾಡೋದಾ? ಅಮ್ಮ, ಪ್ರಪಂಚದಲ್ಲಿ ಎಲ್ಲ ಹಿಂಗೆ ತಗಲಾಕೊಳ್ಳೋದು. ಅದೇನ್ರಿ ಮನೆ ಕಟ್ಟಬೇಕು ಅಂತ ಸತ್ತಿ ಸುಣ್ಣ ಆಗೋಯ್ತೀರ? ಏನಕ್ಕೆ ಬೇಕು ಮನೆ? ಬಾಡಿಗೆದೋ, ಲೀಸೋ, ಹೆಂಗೋ ಜೀವನ ಮಾಡಿ. ಸ್ವಂತ ಮನೆ ಕಟ್ಟಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಪರ್ಮಿಷನ್ ಕೊಡೋಕೆ ನೀವು ಯಾರು ಮನೆ ಕಟ್ಟಕ್ಕೆ? ಅಮ್ಮ ಕೇಳಿಸ್ಕೊ ತಾಯಿ, ನಾವು ಅಜ್ಞಾನದಲ್ಲೇ ಇದ್ದೀವಿ. ನಮಗೆ ದೇವರ ಭಕ್ತಿ ಇಲ್ಲ, ಧರ್ಮದ ಬಗ್ಗೆ ನಂಬಿಕೆ ಇಲ್ಲ. ನಿಮಗೆ ಮನೆ ಕಟ್ಟಕ್ಕೆ ಯಾರು ಕೊಡ್ತಾರೆ? ನಿಮಗೆ ಭಗವಂತ ನಿಮ್ಮ ಯಾವ ಕಾರಣಕ್ಕೂ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ. ನಿದ್ದೆ ಮಾಡುವಾಗ ಎದ್ದು ಕೂತ್ಕೋಬೇಕು, ಬೆಳಗ್ಗೆಯಲ್ಲಿ ತೂಕಡಿಸ್ಬೇಕು. ಇಂತಹ ಅಜ್ಞಾನತ್ವದಲ್ಲಿ ಬದುಕಿರುವ ನಿಮಗೆ ನೆಮ್ಮದಿಯನ್ನು ಕೊಡುವುದಕ್ಕೆ ಭೂಮಿಯಲ್ಲಿ ಮನೆ ಕಟ್ಟುವಿಗೆ ನಿಮಗೆ ಯಾರು ಹೇಳಿದ್ದು ಅಂತ ಭಗವಂತ ಪ್ರಶ್ನೆ ಹಾಕ್ತಾನೆ. ನೀವು ಯಾವ ಪುರುಷಾರ್ಥಕ್ಕೆ ಮನೆ ಕಟ್ಟಿದ್ರಿ? ಯಾವುದು ಒಳ್ಳೇದು ಮಾಡ್ಕೊಂಡಿದ್ದೀರಾ? ಯಾವ ವಿಷಯ ತಿಳ್ಕೊಂಡಿದ್ದೀರಾ? ಅಂದ ಮೇಲೆ ಸ್ವಂತ ಮನೆ ಕಟ್ಟಬಾರ್ದು. ಕಟ್ಟಿದ್ರೆ ಅನುಭವಿಸಿ. ಅದನ್ನು ಬಿಟ್ಟು ದೇವ್ರ ಹತ್ರ ಕೂತ್ಕೊಂಡು ಕೇಳೋದು, ಶಾಸ್ತ್ರ ಕೇಳೋದು ಏನಮ್ಮ ಪುರುಷಾರ್ಥಕ್ಕಿದು? ಭೂಮಿಯನ್ನು ಬಳಸೋದು ಗೊತ್ತಿಲ್ಲ, ಮನೆ ಕಟ್ಟೋ ವಿಧಾನ ಗೊತ್ತಿಲ್ಲ. ನನಗೂ ಗೊತ್ತು ಅಂತ ದುರಹಂಕಾರದಲ್ಲಿ ಮನೆ ಕಟ್ಟಿಬಿಟ್ಟು ಆಮೇಲೆ ನನಗೆ ಒಳ್ಳೇದಾಗಬೇಕು, ನೆಮ್ಮದಿ ಬರಬೇಕು ಅಂದರೆ ಮನುಷ್ಯನಿಗೆ ಭಗವಂತ ಕೊಟ್ಟಿರುವ ಒಂದೇ ವರ, ದುರಹಂಕಾರವನ್ನು ಬಿಟ್ಟು ದಾಸನಾಗು, ನಿನಗೆ ನಾನು ಒಳ್ಳೇದು ಮಾಡ್ತೀನಿ. ನಮ್ಮಲ್ಲಿರುವಂಥ ದುರಹಂಕಾರ, ನಮ್ಮ ಇರ್ತಕ್ಕಂತಹ ತಲೆಯನ್ನು ಬಗ್ಗಿಸುವುದೇ ನಾವು ಕಲ್ತಿಲ್ಲ. ಯಾರಿಗೆ? ಭಗವಂತನಿಗೆ. ಅದಕ್ಕೆ ಶ್ರೀನಿವಾಸರು ತಿರುಪತಿ ಹೋಗಿದ್ದೀನಮ್ಮ? ಅಲ್ಲಿಗೆಲ್ಲ ಹೋಗಕ್ಕಾಗಲ್ಲ ಬಿಡಿ ನೀವು. ಯಾಕೆ ಅಂದರೆ ಹೋಗೋಣ ಅನ್ಕೊಂಡಿರ್ತೀರ. ಅವನು ಯಾವನ ತರ್ಕೆಟ್ಟವನು ಹೇಳಿರ್ತಾನೆ, ನೀವು ಆ ದೇವ್ರಿಗೂ ನಿಮಗೂ ಆಗ ಬರಲ್ಲ ಅಂತ. ಇಂಥ ಕಮಂಗಿಗಳೇ ನಮ್ಮ ದೇಶ ತುಂಬ ತುಂಬಿರೋದು. ನೀನು ಶಿವನ್ ನೋಡಬೇಡ, ನೀನು ತಿರುಪತಿಗೆ ಹೋಗಬೇಡ, ನಿನಗೆ ಆಗ ಬರಲ್ಲ, ಎಲ್ಲ ಇವ್ರದೇ ಕತೆ ಕಟ್ಬಿಟ್ಟಿರ್ತಾರೆ. ಇವ್ರದೇ ಪ್ಲ್ಯಾನು, ಶಾಸ್ತ್ರ ಹೇಳೋದೇ ಒಂದು ಪ್ಲ್ಯಾನು.
ನೀನು ಹಿಂಗೆ ಹೇಳು, ನಾನು ಹಂಗೆ ಹೇಳ್ತೀನಿ. ಸೊ ಹೀಗಾಗಿ ಫಸ್ಟು ಆ ಮಾತು ತಿಳ್ಕೋ ತಾಯಿ. ಮೂಲ ನಕ್ಷತ್ರದಲ್ಲಿ ಕೆಲವು ನಕ್ಷತ್ರಗಳಲ್ಲಿ ಒಟ್ಟಿದ್ರೆ ಮನೆಯಲ್ಲಿ ಗಂಡ ಆಗಲಿ ಮಕ್ಕಳಾಗಲಿ ಇದ್ದರೆ ಕೆಲವು ನಕ್ಷತ್ರಗಳು ಮನೆಯವರು ಕಟ್ಟಬಾರ್ದು, ಮನೆಗಳನ್ನು ಕಟ್ಟಬಾರ್ದು. ನೀವು ಅಲ್ಲಿ ಇಲ್ಲಿ ಅಲ್ಕಂಡೇ ಇರಬೇಕು. ಜ್ಯೇಷ್ಠ, ಮೂಲ, ಶತಭಿಷ, ವಿಶಾಖ ಈ ಕೆಲವು ನಕ್ಷತ್ರಗಳಿಗೆ ಸ್ವಂತ ಮನೆ ಭಾಗ್ಯ ಇಲ್ಲ. ಕಟ್ಟಿದ್ರೆ ತಗಲಾಕೋತೀರಾ, ಸಿಕ್ಕಾಕೋತೀರಾ, ಅನುಭವಿಸ್ತೀರಾ. ಯಾರು ಪರ್ಮಿಷನ್ ಕೊಟ್ಟರು ನಿಮ್ಮ ಮನೆ ಕಟ್ಟೋಕ್ಕೆ? ನನ್ನ ದುಡ್ಡು ನನ್ನಿಷ್ಟ, ಅದೆಲ್ಲ ನಡೆಯಲ್ಲ. ಇದಕ್ಕೆ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ತಾಯಿ. ನಿಮ್ಗೆ ಜಾಸ್ತಿ ಏನೂ ಹೇಳೋಕ್ಕಾಗಲ್ಲ. ನಿಮಗೆ ಮನೆ ಇಲ್ಲ ಆದರೂ ಸ್ವಂತ ಮನೆ ಕಟ್ಟಿದ್ದೀರಾ, ಇದೇ ನಿಮಗೆ ಶಿಕ್ಷೆ, ಹಾಗಂತ ಯೋಚನೆ ಮಾಡಬೇಡಿ. ನಾವು ಏನು ಮಾಡಬೇಕು ಮುಂದಕ್ಕೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಬರೀ ಕರೆ ಮಾಡಿದ್ರೆ ಸಾಲದು, ತಿಳ್ಕೊಳ್ಳೋಣ ಅಂತ ಮನಸ್ಸಲ್ಲಿ ಬರಲಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ಬರು ಕಾಲರ್ ಇದ್ದಾರೆ ಗುರುಜಿ, ಸಾಧನಾ ಅಂತ ಶಿವಮೊಗ್ಗದಿಂದ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನಾ ಮೇಡಮ್? ನಿಮ್ಮ ನಕ್ಷತ್ರ ಹೇಳಿ ಮಾ. ಮಗ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಾಂ, ನಮಸ್ತೆ ಗುರುಗಳೇ. ನಾರಾಯಣ, ಹೇಳಿಮ್ಮ. ನನ್ನ ಮದುವೆ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು ಗುರುಗಳೇ. ಏನು ಓದಿದ್ದೀಪ್ಪ? ನಾನು 9ನೇ ಕ್ಲಾಸ್ ಓದಿದ್ದೀನಿ. ಓಕೆ, ಆಮೇಲೆ ಯಾಕೆ ಓದಲಿಲ್ಲ? ಅದು ನಮ್ಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಹಾಗಾಗಿ ಓದೋಕ್ಕಾಗ್ತಿಲ್ಲ. ಅಂತೂ ಆಸೆ ಇತ್ತು? ಹೌದು, ಓದೋ ಆಸೆ ಇತ್ತು. ಈಗ ಎಷ್ಟಪ್ಪ ವಯಸ್ಸು? ಇವಾಗ 35. ಮದುವೆ ವಿಚಾರ? ಮದುವೆ ವಿಚಾರ ಬಗ್ಗೆನೇ ಕೇಳಬೇಕು. ಯಾಕೆ ನೀನು ಡಿಫ್ರೆಂಟ್ ಆಗಿ ಹೀಗೆ ಇರಬೇಕು ಅಂತ ಏನೋ ಚಿತ್ರ ಬರ್ಕೊಂಡಿದ್ಯಾ ಅಂತ? ಅಂದರೆ ಮದುವೆ ಆಗುವಂತಹ ಹುಡುಗ ಹೀಗೆ ಇರಬೇಕು ಅನ್ನೋ ಪ್ಲ್ಯಾನ್? ಹೌದು ಗುರುಗಳೇ. ಅದೇ ಎಲ್ಲರೂ ಮಾಡ್ತಾರೆ, ನೀನು ಒಬ್ಬಳೇ ಸಪ್ರೇಟ್ ಅಂತ ನಾನು ಹೇಳ್ತಾ ಇಲ್ಲ. ಹೌದು. ನೀನು ಯಾವಾಗ ಬ್ಲಡ್ ಚೆಕ್ ಮಾಡಿಸಿದ್ಯಮ್ಮ? ಇವಾಗ 1 ವರ್ಷ ಬ್ಯಾಕ್ ಮಾಡಿಸಿದ್ದೆ. ಏನಕ್ಕೆ? 1 ವರ್ಷ ಬ್ಯಾಕ್ ಮಾಡಿಸಿದ್ದೆ. ಏನಕ್ಕೆ ಮಾಡಿಸ್ದೆ? ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ಸ್ ಆಯ್ತು, ಹಾಗಾಗಿ ಮಾಡ್ತಿದ್ದೆ. ಈಗ ಮುಗೀತಾ, ಮುಂದುವರಿಸ್ತಾ ಇದೆಯಾ? ಅದು ಚೆಕಪ್ಪಿಂಗ್ ಎಲ್ಲ ಮುಗ್ದಿದೆ, ಟ್ಯಾಬ್ಲೆಟ್ಸ್ ಇದೆ. ಅದಿರಬೇಕು. ಅದಿಲ್ಲ ಅಂದರೆ ಬದುಕೇನಮ್ಮ? ಜೀವನದಲ್ಲಿ ಮನುಷ್ಯ ಮಾತ್ರ ಜೇಬಲ್ಲಿ ಇಟ್ಕೋಬೇಕು. ಅದಕ್ಕೆ ಒಂದು ಮನೇಲಿ ಒಂದು ಶೋಕೇಸ್ ಮಾಡಿಸ್ತಾರಲ್ಲ ಅಲ್ಲಮ್ಮ, ಮನೇಲಿ ಶೋಕೇಸ್ ಏನಕ್ಕೆ ಅಂದರೆ ಮಾತ್ರೆ ಡಬ್ಬಿ ಇಡಬೇಕು. ಅಪ್ಪನಿಗೆ ಹಸಿರು ಡಬ್ಬ, ಅಮ್ಮನಿಗೆ ಕೆಂಪು ಡಬ್ಬ, ಮಕ್ಕಳಿಗೆ ಸಿರಪ್ ಬಾಟ್ಲು ಮೂಲೆಯಲ್ಲಿ. ಯಾವ ಮನೇಲಿ ಇಲ್ಲಮ್ಮ ಈ ಸ್ವರ್ಗದ ವಿಚಾರ ಅಲ್ಲ? ಹೌದು. ಅಂದರೆ ಯಾವ ಮನೆಯಲ್ಲಿ ಔಷಧಗಳನ್ನು ಜೋಡಿಸ್ತಾರೋ ಆ ಮನೆ ನರಕದ ಮನೆ, ಪಾಪದ ಮನೆ. ದಯವಿಟ್ಟು ಯಾರೂ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಾನು ಹೆದರಿಸ್ತಾ ಇಲ್ಲ, ವಿಚಾರ ಇಷ್ಟೇ. ಔಷಧ ಮನೆಗೆ ಬರ್ತಾ ಇದೆ. ಇದಕ್ಕೇನು ಹೇಳ್ತಾರೆ ಅಂದರೆ, ಸಮಯಕ್ಕೆ ಸರಿಯಾಗಿ ಮನೆಯಲ್ಲಿ ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡ್ತಕ್ಕಂಥ ವಂಶದಲ್ಲಿ ಯಾವ ಕಾರಣಕ್ಕೂ ನಮ್ಮ ಭಾರತ ದೇಶದಲ್ಲಿ ಅದು ಕಲಿತೇ ಇಲ್ಲ. ಶ್ರಾದ್ದ ಮಾಡೋದೇನು ಅಂದರೆ, ಏನು ಮಾಡೋದು, ಹಳಬ್ರು ಸತ್ರಲ್ಲ, ಇನ್ನೇನು ಮಾಡೋದು ಅಂತ ಹೋಗಿ ನಾವು ಎಲ್ಲೋ ಒಂದು ಕಡೆ ಹೋಗಿ ಮಾಡಿಬಿಟ್ಟು ಬೇಕಾಬಿಟ್ಟು ಬರ್ತೀವಿ. ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡದೇ ಇರತಕ್ಕಂತಹ ವಂಶದಲ್ಲಿ ಮಖ ನಕ್ಷತ್ರದ ಮಗು ಬರುತ್ತೆ. ಆರೋಗ್ಯ, ನಿದ್ದೆ, ಊಟ ಹರಗೋದು ಯಾವ ಕಾರಣಕ್ಕೂ ಚೆನ್ನಾಗಿಲ್ಲ. ಮದುವೆ ಮಾಡ್ಕೊಳ್ಳೋದು ಒಂದೇ, ಮಾಡ್ಕೊಳ್ಳದೆ ಇರೋದು ಒಂದೇ. ಇಂತಹ ಸತ್ಯವನ್ನು ತೋರಿಸುತ್ತೆ ಮಖ ನಕ್ಷತ್ರ, ಸಿಂಹರಾಶಿ. ಅಮ್ಮ, ಬೇಜಾರಾಯ್ತಾ? ಅರ್ಥ ಆಯ್ತಾ? ಸ್ವಲ್ಪ ಅರ್ಥ ಆಯ್ತು. ಬೇಜಾರೇನಾಗಿದೆ ಗುರುಗಳೇ? ಅಲ್ಲ, ಇದು ತಿಳ್ಕೊಳಕ್ಕೆ 30 ವರ್ಷ ಆದ್ರೂ ಯಾಕಮ್ಮ ತಿಳ್ಕೊಳ್ಳಿಲ್ಲ? ಹಲೋ ಗುರುಗಳು. 30 ವರ್ಷ ಆಯ್ತಲ್ಲ, ನನ್ನ ರಾಶಿ ನಕ್ಷತ್ರದ ಬಗ್ಗೆ ತಿಳ್ಕೊಬೇಕಂತ ಆಸಕ್ತಿ ಇತ್ತಾ ಇಲ್ವಾ? ಹಲೋ. ಅಷ್ಟೊಂದು ಇರ್ಲಿಲ್ಲ ಗುರುಗಳೇ. ಅಂದ್ರೆ ನಂಬಿಕೆ ಇರ್ಲಿಲ್ವಾ ಅಂತ್ಯಾ? ನಂಬಿಕೆ ಇತ್ತು, ಆದ್ರೆ ಅದ್ರ ಬಗ್ಗೆ ಕೇಳ್ಬೇಕು ಅನ್ನೋದು ಇರ್ಲಿಲ್ಲ. ಅಂದ್ರೆ ನಮ್ಮ ಯೋಗ ಬಲದಲ್ಲಿ ಏನಿದೆ ಅದೇ ಆಗತ್ತೆ ಅನ್ನೋದೊಂದಿತ್ತು ಅಷ್ಟೇ. ದಯವಿಟ್ಟು ನಿಜಕ್ಕೂ ಒಂದು ಒಳ್ಳೆಯ ಉತ್ತರ ಹೇಳಿದೆ. ನಿಜಕ್ಕೂ ಇದನ್ನ ದಯವಿಟ್ಟು ಇವತ್ತಿಗೆ ಬಿಟ್ಬಿಡು. ಅಮ್ಮ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಇನ್ನೊಂದು ಪಾರ್ಟ್ 2 ಬರುತ್ತೆ. ಭಗವಂತ ಇಲ್ಲಿ ಬರೆದು ಕಳ್ಸವನ್ರಿ, ಎಂತ ಸೋಮಾರಿಗಳು ಮಾತ್ರಿ. ಭಗವಂತ ಇಲ್ಲಿ ಬರೆದು ಕಳ್ಸವನಂತೆ ಕಾಣಿಸ್ತಾನೆ ಮನೇಲಿ? ಅಲ್ಲೂ ಸುಳ್ಳೆ. ನಮ್ಮ ಜನ ನಿಜಕ್ಕೂ ಹೇಳ್ತೀನಿ, ಮಾತನಾಡೋ ಮಾತಲ್ಲಿ ಸತ್ಯ ಇಲ್ಲ. ಬರೇ ಬೆಳಗಿನ ಸಾಯಂಕಾಲದಾಗ ಬರೀ ಸುಳ್ಳು ಹೇಳ್ಕೊಂಡೇ ಬದುಕೋದು, ಒಂದಕ್ಕೂ ಸತ್ಯ ಗೊತ್ತಿಲ್ಲ. ಮತ್ತು ನಿಮ್ಗೆ ಒಳ್ಳೇದು ಯಾಕೆ ಮಾಡ್ಬೇಕು ದೇವರು? ನೀವು ಸುಳ್ಳು ಹೇಳ್ಕೊಂಡೇ ಬದುಕ್ತಾ ಇದ್ದೀರಾ. ಯೋಗ ದೇವ್ರು ಕೊಟ್ಟ ಅಂತ ಈ ಹುಡುಗಿ ಹೇಳ್ತು. ಎಲ್ಲೈತೆ ಯೋಗ? ಹಾಗಿರ್ಬೇಕಾದ್ರೆ ಯೋಗ ಬರುತ್ತೆ ಅಂತ ಹೇಳುವಂಥ ಘನ ಪಂಡಿತರಿಗೆ ನಾನು ಕೇಳ್ತೀನಿ, ಅವರೇ ಯೋಗ ಬರೆಸ್ಕೊಂಡವ್ರ ಕೇಳಬೇಕಲ್ಲ. ನಮಗೆ ಯೋಗ ಬರೆಸುವಂತಹ ಪಂಡಿತರುಗಳು, ಅವ್ರಿಗೆ ಯೋಗ ಬಂದಿದೆಯಾ? ಇಲ್ವಲ್ಲ.
ಮತ್ತು ಯೋಗ ಅಂದರೆ ಹೆಂಗೆ ತಗೋತೀರಾ ನೀವು ಅದನ್ನ? ಹಣೆ ಬರ, ಯೋಗ, ದರಿದ್ರ, ಜೀವನ, ಏನಿದು? ಅರ್ಥ ಇದೆಯಾ ಇದರಲ್ಲಿ? ಅಮ್ಮ, ಯಾವತ್ತೂ ಇವತ್ತೇ ಫಸ್ಟ್ ಆ್ಯಂಡ್ ಲಾಸ್ಟ್. ನಮ್ಮ ಪ್ರಯತ್ನವೇ ಭಗವಂತ, ನಮ್ಮ ಉಸಿರಾಟೇ ಭಗವಂತ, ನಮ್ಮ ಉಸಿರಾಟವೇ ಭಗವಂತ. ಏನು ಹೇಳ್ತೀಯ ತಾಯಿ? ಹಾ ಆಯ್ತು ಗುರುಗಳೇ. ಯಾಕೆಂದರೆ ನಿನ್ನ ಬೆನ್ನಿನ ಭಾಗ, ನಿನ್ನ ಉಸಿರಾಟದ ಭಾಗ ಸ್ವಲ್ಪ ಗಮನಿಸ್ಕೋ. ಒಂದೊಂದು ಸಲ ನಿನಗೆ ಭಯವನ್ನು ಉಂಟು ಮಾಡುತ್ತೆ. ಯಾಕೆ ನಿನ್ನ ರಕ್ತ ಟೆಸ್ಟ್ ಮಾಡಿಸ್ತಾ ಅಂತ ಕೇಳಿದೆ ಅಂದರೆ, ದೇಹದಲ್ಲಿ ರಕ್ತ ಶುದ್ಧೀಕರಣ ಆಗ್ತಕ್ಕಂಥ ಫ್ಯಾಕ್ಟ್ರಿ ಪರ್ಸೆಂಟೇಜ್ 30% ತುಂಬ ಹಿನ್ನಡೆಯಲ್ಲಿರುತ್ತೆ ಸಿಂಹರಾಶಿಗೆ. ಯಾಕೆ ಅಂದರೆ ಹಿರಿಯರಿಗೆ ಶ್ರಾದ್ದ ಕರ್ಮಗಳನ್ನು ಶಾಸ್ತ್ರೋಕ್ತವಾಗಿ ಮಾಡದೇ ಇರತಕ್ಕಂಥ ವಂಶದಲ್ಲಿ. ನಿಮ್ಮ ತಂದೆ ಎಲ್ಲಿದ್ದಾರಮ್ಮ? ನಮ್ಮ ತಂದೆ ಇಲ್ಲ ಡಾಕ್ಟರ್. ಎಷ್ಟು ವರ್ಷ ಆಯ್ತಮ್ಮ? 10 years ಆಯ್ತು. ನೀನು ಲಿಖಾಕು, ನಿಮ್ಮ ತಂದೆ ಯಾವತ್ತು ಹೋದ್ರೋ ಅವತ್ತೇ ತಿಳ್ಕೊಬೇಕಿತ್ತು. ಇಲ್ಲಿ ಒಂದೇ ಜಿದ್ದಾಜಿದ್ದಿ, ಇಲ್ಲ ನೀನು ಖಾಲಿ ಆಗಬೇಕು, ಇಲ್ಲ ನಿಮ್ಮ ಅಪ್ಪ ಹೋಗಬೇಕು. ಮಖ ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ ಇಲ್ಲ ತಾಯಿ, ಇಲ್ಲ ಮಗು ಹೋಗಬೇಕು, ಇಲ್ಲ ತಂದೆ ಹೋಗಬೇಕು. ಇದು ಸೀಲ್ ಹಾಕಿದೆ, ತಿಳ್ಕೊ ಅಂತ. ಈ ಸೀಲ್ ಹಾಕಿದೆ ಅಂತ ಯಾವನು ಹೇಳ್ತಾ ಇಲ್ಲ. ಏನಿಲ್ಲ ಹೋಗ್ರಿ, ಒಳ್ಳೆ ನಕ್ಷತ್ರ, ಸೂರ್ಯನ ನಕ್ಷತ್ರ ಅಂತ ಹೇಳೋ ಕಮಂಗಿಗಳೇ ಇದ್ದಾರೆ ನಮ್ಮ ದೇಶದಲ್ಲೆಲ್ಲ. ಮಖ ನಕ್ಷತ್ರ ಸೂರ್ಯನದಂತೆ, ಸತ್ರೂ ಅದೇ, ಹುಟ್ಟಿದ್ರೂ ಅದೇ. ಏನಕ್ಕೂ ಪ್ರಯೋಜನ ಆಗಿರ್ತಕ್ಕಂಥ ವಿಚಾರಗಳನ್ನು ಹೇಳಿ ಹೇಳಿ ಜನಗಳನ್ನು ತಲೆ ಮೇಲೆ ಕಲ್ಲು ಹಾಕ್ತಾ ಇರ್ತಕ್ಕಂತಹ ಒಂದು ಶಿಕ್ಷೆಗೆ ಅವ್ರ ಗುರಿ ಆಗಬೇಕಾಗತ್ತೆ. ಆಗೋದು ಬೇಡ. ಆದರೂ ಕೂಡ ಯಾಕೆ ಹೇಳ್ತೀನಿ ಅಂದರೆ, ನಾವು ಎಚ್ಚರಿಕೆ ತಗೋಬೇಕೇ ಹೊರತು ಹೇಳೋರನ್ನ ನಾವು ತಪ್ಪು ಅಂತ ಹೇಳ್ಕೊಳ್ತಾ ಹೋಗ್ತಕ್ಕಂಥದ್ದಕ್ಕಿಂತ ನಮ್ಮ ಎಚ್ಚರಿಕೆ ಬೇಕಮ್ಮ. ನಿನ್ನ ಮದುವೆ ಆಗೋಕ್ಕಿಂತ ಮುಂಚೆ ನಿಮ್ಮ ಅಪ್ಪನಿಗೆ ನೀನು ಮಾಡ್ತಾ ಇರ್ತಕ್ಕಂಥ ಮಾಡಬೇಕಾಗಿರ್ತಕ್ಕಂತಹ ಪ್ರಾಯಶ್ಚಿತ್ತ ಶ್ರಾದ್ದವನ್ನು ತಿಳ್ಕೊಳ್ಳೋದೇ ಆದರೆ ನೀನು ಹುಡುಕಬೇಡ, ಕಾಯಬೇಡ, ಯೋಚನೆ ಮಾಡಬೇಡ, ಮೊದಲ ಕೆಲಸ ಮಾಡು. ಇಡೀ ನಿಮ್ಮ ಕುಟುಂಬ ಚೇಂಜ್ ಬರುತ್ತೆ. ಮಾಡ್ತೀಯಾ ತಾಯಿ? ಆಯ್ತು ಗುರುಗಳೇ. ಈ ಪ್ರಯತ್ನ ಮಾಡು, ಹೆದರ್ಕೋಬೇಡ, ಯೋಚನೆ ಮಾಡಬೇಡ. ಇಲ್ಲ ನಾನು ಮಾಡಲೇಬೇಕು, ನಮ್ಮಪ್ಪ ಮತ್ತೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಲೇಬೇಕು ಅನ್ನೋ ಚಾಲೆಂಜ್ ನೀನು ತಗೊಳ್ಳೋದೇ ಆದರೆ, ಹುಟ್ಟಬೇಕು ಅಂತೀಯ ಬೇಡ ಅಂತೀಯ? ಆಯ್ತು ಗುರುಗಳೇ. ಈ ಕೆಲಸವನ್ನು ಮಾಡಬೇಕಂದ್ರೆ ಸತ್ತವರು ಮತ್ತೆ ಪುನರ್ಜನ್ಮವಾಗಿ ಬರಬೇಕು ಅನ್ನೋದೇ ಆದರೆ, ಸತ್ತವರಿಗೆ ನಾವು ಶ್ರಾದ್ದವನ್ನು ಮಾಡುವಂತಹ ಕ್ರಮದಲ್ಲಿ ತಪ್ಪಿದ್ದೀವಿ ಅಂತಕ್ಕಂಥ ವಿಚಾರ ಇವತ್ತು ಎಲ್ಲರಿಗೂ ಅರ್ಥ ಆಗಲಿ ಅಂತಕ್ಕಂಥದ್ದೇ ಈ ಸಿಂಹರಾಶಿಯ ಮೂಲತತ್ವ. ಒಳ್ಳೆಯದಾಗಲಿ ತಾಯಿ, ಯೋಚನೆ ಮಾಡಬೇಡ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಈ ದೇಹ ಕೆಡೋದರ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಈಗ ಎಷ್ಟು ಒಂದು ಬೇಸರ ಸಂಗತಿ ಲೆಕ್ಕ ಹಾಕೊಳ್ಳೋಣ. 30-32 ವರ್ಷ ಆದರೂ ಕೂಡ ಪಾಪ ಎಲ್ಲರೂ ಒಂದು ಮದುವೆ ಮಾಡ್ಕೋತಾರೆ, ಒಂದು ಮಗು ಮಾಡ್ಕೋತಾರೆ, ಖುಷಿಯಾಗಿ ಗಂಡ ಹೆಂಡತಿ ಓಡಾಡ್ತಾ ಇರ್ತಾರೆ. ಇದೆಲ್ಲ ನೋಡಿದಾಗ ಎಷ್ಟು ನೋವಾಗತ್ತೆ ಅಲ್ವಾ? ಹೌದು. ಈಗ ಇದನ್ನು ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ. ಈಗ ಮದುವೆ ಮಾಡ್ಕೊಳ್ಳೋದ ಬೇಡವಾ ಅನ್ನೋ ಅನುಮಾನದಲ್ಲೇ ನಮ್ಮ ಜನ ಯೋಚನೆ ಮಾಡಿ ಮಾಡಿ ತನ್ನ ದೇಹನೇ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ಒಂದು ಶಾಪ ನಾವು ಯಾಕೆ ಅನುಭವಿಸ್ಬೇಕು? ಅದಕ್ಕೋಸ್ಕರವಾಗಿ ಎಚ್ಚರಿಕೆ ಇಲ್ಲದೆ ಶಬ್ದ ಬರ್ತಾ ಇದೆ. ಏನು ಮಾಡೋದು, ಎಲ್ಲ ನಿದ್ದೆ ಮಾಡ್ತಾ ಇದ್ದಾರಾ ಅಂತ ಗೊತ್ತಾಗ್ತಾ ಇಲ್ಲ. ಸೌಂಡ್ ಸ್ಪೀಕರಲ್ಲಿ. ಓಕೆ ಗುರೂಜಿ, ಮುಂದುವರಿಸಿ. ಇದೇನು ಹೊಡ್ಕೋತಾ ಇತ್ತಲ್ಲಮ್ಮ? ಎಸ್ಸಿನ ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳ ಜೊತೆ ನೇರವಾಗಿ ಮಾತಾಡಿ. ಗುರೂಜಿ ಒಬ್ರು ಕಾಲರ್ ಇದ್ದಾರೆ, ವಿದ್ಯಾಲಕ್ಷ್ಮಿ ಅಂತ, ಶಿವಮೊಗ್ಗದಿಂದ. ನಮಸ್ತೆ ಮಾ. ನಮಸ್ತೆ ಸರ್. ನಮಸ್ತೆ ಗುರುಜಿ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮಸ್ತೆ ಮೇಡಮ್. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಯಾರ ಬಗ್ಗೆ ಕೇಳಬೇಕಿತ್ತು? ಇಲ್ಲ ಮೇಡಮ್, ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವ್ರ ನಕ್ಷತ್ರ ಹೇಳಿ ಮಾ. ಮೂಲ ನಕ್ಷತ್ರ ಧನು ರಾಶಿ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಹಾಂ ಸರ್. ನಮಸ್ತೆ ಗುರುಜಿ. ನಾರಾಯಣ ಅಮ್ಮ, ಸ್ವಲ್ಪ ವಾಯ್ಸ್ ಇದು ಟಿವಿದು ಆಫ್ ಮಾಡಿಬಿಡು, ಮ್ಯೂಟ್ ಮಾಡಿಬಿಡು ಪೂರ್ತಿ. ಮೇಡಮ್ ಸರ್ ಗುರುಜಿ ಹೊರಗಡೆ ಬಂದಿದ್ದೀನಿ ಗುರುಜಿ. ಓಕೆ ಫೈನ್. ಏನು ಓದಿದ್ಯಮ್ಮ ನೀನು? ನಾನು ಗುರುಜಿ. ಎಷ್ಟು ವರ್ಷ ಆಯ್ತು ಮದುವೆಯಾಗಿ? ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆಯಾಗಿ 25ನೇ ವರ್ಷ ಗುರುಜಿ ಇವಾಗ. ಓಕೆ. ಈ ಮೂಲ ನಕ್ಷತ್ರ ಯಾರು? ಮಗನಾ? ಮಗಂದು ಮೂಲ ನಕ್ಷತ್ರ ಧನುರಾಶಿ. ಎಷ್ಟು ವಯಸ್ಸು ಅವನಿಗೆ? 23-24 ಗುರುಜಿ. ಏನು ಕೇಳಬೇಕು ಅಂತೀಯಮ್ಮ ಅವನ ಬಗ್ಗೆ? ಅವನಿಗೆ ಅಮ್ಮ ಹಲೋ, ಏನು ಬೇಕು ಅವನ ಬಗ್ಗೆ? ಆಕ್ಸಿಡೆಂಟ್ ಆಗಿತ್ತು. ಯಾವಾಗ ಗುರುಜಿ? ಯಾವಾಗ ಆಕ್ಸಿಡೆಂಟ್ ಆಗಿದ್ದು? ಆಗಸ್ಟ್ ಮನೆಯಲ್ಲಾಗಿತ್ತು ಗುರುಜಿ. ಓಕೆ. ಏನಾಗಿತ್ತು ಅವಾಗ?
ಅದೇ ಕಾರ್ ಆಕ್ಸಿಡೆಂಟ್ ಆಗಿ ಕಾರೆಲ್ಲ ಫುಲ್ ಇದಾಗಿ ಡೆತ್ ಮಾಡಿ ಹೋಯ್ತು ಗುರುಜಿ. ಅದು ಫ್ರೆಂಡ್ ಆಗಿತ್ತು, ಅವನಿಗೆ ಹೊಡ್ತಾ ಬಿದ್ದಿತ್ತು. ಹಾ. ಹಾಸ್ಪಿಟಲ್ ಚೆನ್ನಾಗಿದ್ದಾನೆ, ವ್ಯಾಪಾರ ಮಾಡ್ತಿದ್ದಾನೆ. ಅದೇ ಸ್ವಲ್ಪ ಕೇಸ್. ಎಷ್ಟು ವರ್ಷದ್ದು ಮನೆ ನಿಮ್ಮದು? ನಂದು ಬಾಡಿಗೆ ಮಂದಿದ್ದೀನಿ ಗುರುಜಿ ಈಗ ನಾನು. ಓಕೆ, ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಅವ್ರದ್ದು ವ್ಯಾಪಾರ ಇತ್ತು, ಅವರು ಲಾಸ್ ಆಗಿದ್ರು. ಅವ್ರು ವ್ಯಾಪಾರ ಮಾಡಿ ತುಂಬಾ ಲಾಸ್ ಆಗಿ ಎಲ್ಲ ಇದಾಗಿ. ನಿಮ್ಮ ಯಜಮಾನ್ರಿಗೆ ಇದೆಲ್ಲ ನಂಬಿಕೆ ಇದೆಯಾ ಮಕ್ಕಳ ಬಗ್ಗೆ? ನಂಬಿಕೆ ಇದೆ, ಜವಾಬ್ದಾರಿ ಇಲ್ಲ ಗುರುಜಿ ಸ್ವಲ್ಪ. ನಂಬಿಕೆ ಇದೆ, ಬರೀ ಜವಾಬ್ದಾರಿ ಇಲ್ಲ ಅಂದ್ರೆ ಹೆಂಗಮ್ಮ ಇದು ಕಷ್ಟ? ಅವ್ರು ಸ್ವಲ್ಪ ಜವಾಬ್ದಾರಿ ಕಡಿಮೆ ಗುರುಜಿ. ಮತ್ತೆ ಮದುವೆ ಮಾಡ್ಕೊಂಡು ಹೆಂಗ್ ನಿಭಾಯಿಸ್ತಾ ಇದೆಯಾ? ನಾವು ನಿಭಾಯಿಸ್ತಾ ಇದ್ದೆ ಗುರುಜಿ ಮಕ್ಳಿಗೋಸ್ಕರ. ಓಕೆ, ಈ ಜವಾಬ್ದಾರಿ ಇಲ್ಲ ಅಂತಕ್ಕಂಥದ್ದು ಮೊದಲಿಂದನೂ ಅದೇನೇ ಗೊತ್ತಾಗಿದೆಯಾ ನಿನಗೆ? ಗೊತ್ತಿದೆ ಗುರುಜಿ, ಏನ್ ಮಾಡೋದು ಬಿಟ್ಟು. ಅಲ್ಲ, ಒಂದ್ ನಿಮಿಷ ಅದಕ್ಕೆ ರಿಪೇರಿ ಮಾಡ್ಕೋಬೇಕು ಅಂತ ನಿನ್ ಮನ್ಸಲ್ಲಿ ಬಂದಿಲ್ವಾ? ಬಂತು ಗುರುಜಿ, ಅವಾಗೆಲ್ಲ ಪ್ರಾಬ್ಲಮ್ ಇತ್ತು, ಹಣ ದುಡ್ಡಿಂದೆಲ್ಲ. ಮನೆ ಜೀವನ. ನೀವು ಒಂದು ತಿಳ್ಕೊಮ್ಮ, ಮೂಲಾ ನಕ್ಷತ್ರ ಮಗು ಬಂದ್ರೆ ಹೇಳಿ. ಮನೆಯಲ್ಲಿ ಇರ್ತಕ್ಕಂಥ ವಿಚಾರ ಏನು ಅಂದರೆ, ಜನ್ಮ ಕೊಟ್ಟ ತಂದೆ, ಮಗುವಿನ ತಂದೆ, ಕೇಳಿಸ್ತಿದ್ಯಾ? ಹೇಳ್ತಿದ್ದೆ ಗುರುಜಿ, ಹೇಳಿ ಗುರುಜಿ. ಮಗುವಿನ ತಂದೆಗೆ ಸಾಲ ಮಾಡ್ಕೊಳ್ಳುವಂಥ ಅಭ್ಯಾಸ ಶುರುವಾಗತ್ತೆ, ಅಥವಾ ಆರೋಗ್ಯ ಕೆಡುವಂತಹ ಶುರುವಾಗತ್ತೆ, ಅಥವಾ ಬೇಜಾರು ಮಾಡಿಕೊಂಡು ಮನೆಯೇ ಬಿಟ್ಟು ಹೊಟ್ಟೋಗ್ಬಿಡ್ತೀನಿ ನಾನು ಅನ್ನುವಂತಹ ಒಂದು ಅನಾರೋಗ್ಯ ರೋಗ ಶುರುವಾಗತ್ತೆ. ಇದನ್ನು ನೀನು ಗಮನಿಸ್ತಾ ಇಲ್ವಲ್ಲ, ಏನು ಮಾಡೋದು? ಈಗ ನಾನು ಹೇಳಿದ್ದು ನಿಮ್ಮ ಯಜಮಾನಲ್ಲಿ ಯಾವುದಿದೆ? ನೀವು ಹೇಳಿದ ಅಷ್ಟು ಗುರುಜಿ ಸತ್ಯ ಗುರುಜಿ, ಸತ್ಯ. ನೀವು ಹೇಳಿದೆಲ್ಲ ಸುಳ್ಳಿಲ್ಲ. ಈಗ 21 ವರ್ಷದಿಂದ ಕೂಡ ನಿಮ್ಮ ಯಜಮಾನರು ಮದುವೆ ಮಾಡಿಕೊಂಡು ಇದು ಸರಿ ಹೋಗ್ತಾ ಇಲ್ಲ, ಅಕೌಂಟ್ ಓಪನ್ ಆಗಲೇ ಇಲ್ಲ ಅಂತ ನೀನು ಯಾಕೆ ರಿಪೇರಿ ಮಾಡ್ಕೊಳ್ದೆ ಕೂತಿದ್ಯಾ ತಾಯಿ? ತಪ್ಪಲ್ವಾ? ಗುರುಜಿ ನನಗೆ ಸ್ವಲ್ಪ ಜೀವನದ ಸ್ವಲ್ಪ ಕಷ್ಟ ಇತ್ತು. ಯಾವ್ದ್ರ ಕಷ್ಟ? ಜೀವನದ ಸ್ವಲ್ಪ ಕಷ್ಟ ಇತ್ತು ಜೀವನ ಮಾಡ್ಲಿಕ್ಕೆ ಅವಾಗ. ಈಗ ನೀವು ಸಿಕ್ಕಿದ್ರಿ. ನಾನು ಮೊನ್ನೆ ನಿಮ್ಮ ಆಫೀಸಿಗೆ ಫೋನ್ ಮಾಡಿದ್ದೆ ಗುರುಜಿ. ಅವ್ರು ಅದೇ ಇಷ್ಟು ಜನ 4 ಜನನು ಬರ್ಬೇಕು ಅಂತ ಹೇಳಿದ್ರು. ನಾನು ನಮ್ಮ ಮಗಳು ನಾನು ಬರೋಣ ಅನ್ಕೊಂಡೆ. ಇಲ್ಲ, ನೀವು 4 ಜನ ಬಂದ್ರೆ ಚೆನ್ನಾಗಿ ಹೇಳ್ತಾರೆ ಗುರುಜಿ ಪರಿಹಾರ ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನಾದೆ ಗುರುಜಿ. ಅದೇ ನಿಮ್ಮ ಹತ್ರ ಒಂದ್ ನಿಮಿಷ, ಈಗ ನಿಮ್ಗೆ ಬರಕ್ ಕಷ್ಟ ಆಗತ್ತಾ, ಬರಬಹುದಾ? ನಾನ್ ಬರ್ಬೋದು ಗುರುಜಿ, ನನಗೆ ಈಗಲೂ ರೆಡಿ ಇದ್ದೀನಿ. ನನಗೆ ಒಂಚೂರು ನೀವು ಆಶೀರ್ವಾದ ಮಾಡ್ಬೇಕು ಬರೋಕ್ಕೆ. ನನಗೆ ಅಂದ್ರೆ ಅವ್ರು ದಾರಿ ಮಾಡ್ಕೊಡ್ಬೇಕು, ಇವ್ರು ಬರ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಂತಿದ್ದೀನಿ. ನಿಮ್ಮ ಮಗನ್ ಕರ್ಕೊಂಡ್ ಬರಕ್ಕಾಗತ್ತಾ? ಮಗಳು ನಾನು ನಮ್ಮ ಇಷ್ಟು ಜನ ಬರ್ಬೇಕು ಅಂತ ನನ್ನ ಆಸೆ ಇದೆ ಗುರುಜಿ. ಅಲ್ಲ, ಒಂದ್ ನಿಮಿಷ ನೀನು ಬರೋದಕ್ಕೆ ಪ್ರಯತ್ನ ಮಾಡು. ಎಲ್ರೂ ಬರೋದಕ್ಕಂತೂ ಯಾವುದೇ ಕಾರಣ ಕಷ್ಟ ಇದೆ. ಹೌದಾ? ಇಲ್ಲ, ಜಗಳ ಆಗತ್ತೆ, ದೊಡ್ಡ ಜಗಳ ಆಗತ್ತೆ, ಬೇಜಾರಾಗತ್ತೆ, ಇಲ್ಲ ತುಂಬಾ ಕಷ್ಟ ಇದೆ ಬರೋದು. ನೀವು ಅದಕ್ಕೆ ಏನ್ ಮಾಡ್ಬೋದು ಅಂದ್ರೆ ಪ್ರಯತ್ನ ಮಾಡು. ಆಗ್ಲಿಲ್ಲ, ಮಗಳ ಕರ್ಕೊಂಡು ನೇರವಾಗಿ ಬರೋದಕ್ಕೆ ಪ್ರಯತ್ನ ಮಾಡು. ಮೊದಲು ತಿಳ್ಕೊ ಏನು ತಪ್ಪಾಗಿದೆ, ಏನ್ ಮಾಡಬೇಕು ಅಂತ ತಿಳ್ಕೊ. ಆಮೇಲೆ ಕುಟುಂಬ ಸಮೇತವಾಗಿ ಬರೋದಕ್ಕೆ, ಕುಟುಂಬ ಸಮೇತವಾಗಿ ಮಾಡ್ಕೊಳ್ಳೋಕೆ ಏನ್ ಬೇಕು ಪ್ರಯತ್ನ ಮಾಡೋಣ. ಇದಕ್ಕೆ ಪ್ರಾಯಶ್ಚಿತ್ತ ಅಂದ್ರೆ ನೀನು ಶನಿವಾರನೇ ಕೇಳಬೇಕು, ಬೇರೆ ದಿನ ಅಡ್ಜಸ್ಟ್ ಆಗಲ್ಲ. ಹೌದಾ ಗುರುಜಿ? ಆಯ್ತು ಗುರುಜಿ. ಯಾಕೆಂದ್ರೆ ದುಃಖ ನಿವಾರಣೆ ಮಾಡುವ ವಾರ ಶನಿವಾರ. ಆಯ್ತು ಗುರುಜಿ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ನೀನು ನಾಳೆ ಬೆಳಗ್ಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೋಬೇಕು. ಭಗವಂತ, ನಾನು ಶನಿವಾರ ಹೋಗ್ಲಿಕ್ಕೆ ನೀನು ಅನುಮತಿ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೋ. ಆಯ್ತು ಗುರುಜಿ. ಶನಿವಾರ ಬರೋದಕ್ಕೆ ಪ್ರಯತ್ನ ಮಾಡು, ಎಷ್ಟು ಸಾಧ್ಯ ಅಷ್ಟು ಬರೋದಕ್ಕಂದು ಕರ್ಕೊಂಬ. ಇಲ್ಲಾಂದ್ರೆ ನೀವಿಬ್ರು ಬನ್ನಿ ಸಾಕು, ಮಧ್ಯೆ ತಿಳ್ಕೊ, ಆಮೇಲೆ ತಿಳ್ಕೊಳ್ಳುವಂತೆ. ಆಯ್ತಾ? ಆಯ್ತು ಗುರುಜಿ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ನೀವಾಗಲೇ ಹೇಳ್ತಾ ಇದ್ರಿ ಈ ದೇಹ ಕೆಡೋದರ ಬಗ್ಗೆ, ಇದ್ರ ಬಗ್ಗೆ ಮುಂದುವರಿಸಿ ಅಂತ. ಈಗ ಎಲ್ಲರಿಗೂ ಒಂದು ವಿಷಯ ಏನಪ್ಪ ಅಂದರೆ, ಹೇಳ್ತಾ ಇರತಕ್ಕಂಥ ವಿಚಾರ, ಪ್ರತಿಯೊಂದು ವಿಷಯಗಳು ಹೇಗಿರಬೇಕಂದ್ರೆ ಹಿಂದಿನಿಂದ ನಡೆದು ಬಂದಂತಹ ಅಭ್ಯಾಸಗಳು ಅಂತ ಇದೆಯಲ್ಲಮ್ಮ. ಏನದು? ನಮ್ಮ ಅಪ್ಪ ಮಾಡ್ದ, ನಾನು ಅದು ಮಾಡ್ತಾ ಇದ್ದೀನಿ, ಅವರಪ್ಪ ಮಾಡ್ದ, ನಾನು ಅದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಬಂದಿರತಕ್ಕಂತಹ ಒಂದು ಅಜ್ಞಾನತ್ವ ನಮ್ಮ ದೇಶದಲ್ಲಿ ಸಾಕಷ್ಟು ಪರ್ಸೆಂಟೇಜ್ ತುಂಬೋಗಿದೆ. ದೊಡ್ಡವ್ರು ಹೇಳಿದ್ದೆಲ್ಲ ಸತ್ಯ ಅನ್ಕೊಂಡಿದ್ದಾರೆ, ದೊಡ್ಡವ್ರು ಹೇಳಿದ್ದೆಲ್ಲ ಮಾಡು ಅಂತ ಹೇಳಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಹೌದಾ ಅಲ್ವಾ? ಇದರಂತ ಮೌಢ್ಯದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಕಾರಣ, ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಏನು? ಸತ್ತವರಿಗೆ ಶ್ರಾದ್ದಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಿಂಡ ಇಡ್ತಾರೆ. ಆ ಪಿಂಡ ಇಡ್ತಕ್ಕಂಥದ್ದನ್ನ ಆ ಸಂದರ್ಭಕ್ಕೆ ಹೋದಾಗ ಶ್ರದ್ಧೆಯಿಂದ ಅಲ್ಲಿ ಕೂತು ಪಿಂಡವನ್ನು ಕೊಡಬೇಕು ಅನ್ನುವ ಸಂದರ್ಭದಲ್ಲಿ ಜನ್ಮ ಕೊಟ್ಟವರು, ವಂಶಸ್ಥರು ಸತ್ತಿರ್ತಕ್ಕಂಥವರು
ಭೂಮಿಯನ್ನು ಪೂರ್ಣವಾಗಿ ಗುದ್ದಿ ಮೇಲೆ ತಂದು ನಾನು ಕೊಡಪ್ಪ ಸಸ್ಕೊಂಡಿದ್ದೀನಿ ಅಂತ ಊಟ ಕೇಳುವಷ್ಟು ಮಟ್ಟಕ್ಕೆ ಹಸ್ತಿರ್ತಾರಂತೆ ಅವರು. ಭೂಮಿಯನ್ನು ಗುದ್ದಿ ಮೇಲಕ್ಕೆ ಬಂದು ನೀನು ಇಟ್ಕೊಂಡಿರ್ತಕ್ಕಂಥ ಅನ್ನದ ಉಂಡೆ ನನ್ನ ಕೈ ಕೊಡಪ್ಪ ನಾನು ತಿಂತೀನಿ, ಅಷ್ಟು ಹಸುವಾಗಿದೆ ನನಗೆ ಅಂತ ಕೇಳುವಷ್ಟು ಮಟ್ಟಕ್ಕೆ ಆತುರಿತಾ ಇರ್ತಾರೆ ತಮ್ಮ ಸತ್ತವರು. ಆದರೆ ಅದನ್ನು ಮಾಡುವಂಥ ಕರ್ತೃ ನೇರವಾಗಿ ಅವ್ರ ಕೈ ಕೊಡೋಕ್ಕೆ ಒಪ್ಪಬಾರದು. ಅವರಿಗೆ ಊಟ ಆಗ್ತಾ ಇದ್ದೀವಿ ಅಂದ ಮೇಲೆ ಅವ್ರ ಕೈ ಕೊಡ್ಬೋದಲ್ಲ ಅಂತ ಈ ಸಂದರ್ಭ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಷ್ಟರ ಮಟ್ಟಕ್ಕೆ ಅವರು ಕೈ ಒಡ್ಡಿ ಊಟ ಕೊಡಪ್ಪ ನನಗೆ ಅಂತ ಕೇಳಬೇಕಾದ್ರೆ ಆ ಪಿಂಡವನ್ನು ಅವ್ರ ಕೈಗೆ ನೇರವಾಗಿ ಕೊಡಬೇಕು ಅಂದರೆ ಯಾಕೆ ಕೊಡಬಾರ್ದು? ಕೊಡಂಗಿಲ್ಲ. ಯಾಕೆ ಅಂದರೆ ಇವತ್ತು ಪ್ರತಿಯೊಬ್ಬರು ಎಡೆ ಇಡೋರೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವೆಷ್ಟು ಅಜ್ಞಾನತ್ವದಲ್ಲಿ ಹಿರಿಯರಿಗೆ ಸಂಸ್ಕಾರಗಳನ್ನು ಮಾಡುವುದನ್ನು ಕೆಡಿಸಿದ್ದೀವಿ ಅಂತೇಳಿ. ಯಾರು ದರ್ಬೆಯ ಮೇಲೆ ಪಿಂಡವನ್ನು ಇಡ್ತಾರೋ ಅದು ಮೋಕ್ಷಕ್ಕೆ ದಾರಿ. ನಾವು ಎಡೆ ಹಾಕ್ತೀವಿ ಸ್ವಾಮಿ, ತಿನ್ನೋದು ನೀವು, ಅವ್ರಿಗೇನು ಸಿಕ್ತು? ಸ್ವಾಮಿ ರಸಾಯನ ಮಾಡಿಬಿಟ್ಟು ರಸಾಯನ ತಿನ್ನೋದು ನೀನು, ಅವ್ರಿಗೇನು ಸಿಕ್ತು? ಅವ್ರು ತಿನ್ನೋದೆಲ್ಲ ಇಡ್ತೀವಿ ಸ್ವಾಮಿ. ಎಂಥ ಅನ್ಯಾಯದಲ್ಲಿ ಮಾಡ್ತಾ ಇದ್ದೀವ್ರಿ. ನೀನು ತಿನ್ನಕ್ಕೆ ಮಾಡ್ಕೊಂಡು ಅವ್ರ ಹೆಸರ ಕೇಳ್ತಾ ಇದೆಯಾ? ಅವ್ರಿಗೇನು ಬೇಕು ನೀನು ಕೊಟ್ಟಿಲ್ಲ, ನಿನಗೇನು ಬೇಕು ನೀನು ಕೊಡ್ತಾ ಇದ್ದೀಯಾ, ಆಮೇಲೆ ಹೇಳ್ತೀಯ ಸುಳ್ಳು ನಾನು ನಮ್ಮ ಅಪ್ಪನಿಗೆ ಶ್ರಾದ್ದ ಮಾಡ್ತಾ ಇದ್ದೀನಿ ಅಂತ. ಎಷ್ಟಮ್ಮ ಸರಿ ಇದು? ಸತ್ತವರಿಗೆ ಏನು ಬೇಕು ಅದನ್ನು ಮಾಡ್ತಾ ಇಲ್ಲ, ನಿನಗೆ ಬಾಯಿ ರುಚಿಗೆ ಏನು ಬೇಕು ಅದನ್ನು ಮಾಡ್ಕೊಂಡು ಎಲ್ರಿಗೂ ಊಟಕ್ಕೆ ಹಾಕ್ತಿದ್ಯಾ, ನೀನು ತಿಂತಾ ಇದೆಯಾ. ಅಂದ ಮೇಲೆ ನಿನಗೆ ಆಹಾರ ಹೊಟ್ಟೆ ಕೆಡದೆ ಏನು ಮಾಡುತ್ತೆ? ಇದು ಪ್ರಪಂಚದ ಇತಿಹಾಸದಲ್ಲಿ ಒಂದು 5% ಮಾಡ್ತಾ ಇಲ್ಲಮ್ಮ ಈ ಕ್ರಮನ. ಶ್ರಾದ್ದವನ್ನು ಮಾಡ್ತಕ್ಕಂಥ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡ್ತಕ್ಕಂಥ ವಿಚಾರ ಕ್ವಶನ್ ಮಾರ್ಕ್. ಶ್ರಾದ್ದ ಎಂದರೇನು? ಶ್ರಾದ್ದದ ಮೂಲಾರ್ಥ ಏನು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾ ಇರ್ತಕ್ಕಂತಹ ಪಿತೃಗಳಿಗೆ ಒಂದು ಮಾತು, ಪೋಷಕರಿಗೆ ಮಾತು ಹೇಳ್ತೀನಿ. ಮಕ್ಕಳ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇದ್ದೀರಾ, ಮಕ್ಕಳ ಬಗ್ಗೆ ಯಾರಿಗೆ ಭಯ ಇದೆ, ನೀವು ಕೊಡುತ್ತಿರುವ ಅನ್ನ ನಿಮ್ಮ ಬೇಜವಾಬ್ದಾರಿ, ನಿಮ್ಮ ಸೋಮಾರಿತನ, ನಿಮ್ಮ ಸ್ವಾರ್ಥ, ನಿಮಗೆ ಗೌರ್ಮೆಂಟ್ ಹಾಲಿಡೇ ಬೇಕು, ಇಂತಹ ಕರ್ಮದಲ್ಲಿ ನೀವು ದೊಡ್ಡವರಿಗೆ ಹಾಕ್ತಾ ಇದ್ದೀರಾ. ಆದಮೇಲೆ ನಾನು ಮಾಡ್ತಾ ಇದ್ದೀನಿ ಅಂತ ಜೋರಾಗಿ ಹೇಳ್ಕೊತೀರಾ. ಮಾಡ್ತಿರೋದು ಸುಳ್ಳು, ತಿಳ್ಕೊಂಡಿರೋದು ಸುಳ್ಳು, ಹೇಳುವವರು ಸುಳ್ಳು, ಕೇಳುತ್ತಿರುವವರು ಸುಳ್ಳು. ಹಾಗಿದ್ದ ಮೇಲೆ ಸತ್ಯ ಯಾವುದು? ಅದಕ್ಕೆ ಈ ವಿಚಾರನ ಹೇಳ್ತಾ ಇದ್ದೀನಿ. ದರ್ಬೆ ಮೇಲೆ ಅವರಿಗೆ ಕೊಟ್ಟಾಗ ಮಾತ್ರ ಮೋಕ್ಷಕ್ಕೆ ಪ್ರಾಪ್ತಿಯಾಗತ್ತೆ. ಎಲ್ಲಿ ಕೊಡ್ತಾ ಇದ್ದಾರೆ? ಇಲ್ಲ ಸ್ವಾಮಿ ನಮ್ಮ ಅಪ್ಪ ಅದೇ ಹೇಳಿರೋದು. ಏನಮ್ಮ ಈ ಅಜ್ಞಾನದಲ್ಲಿ ಅವ್ರ ಅಪ್ಪ ಹೇಳ್ಬಿಟ್ಟು ಹೋದಂತೆ, ಅವ್ರ ಅಪ್ಪನೂ ನ್ಯಾಯ ಬದುಕಿಲ್ಲ. ಕಾರಣ ಏನಂತಂದರೆ ಇವತ್ತು ಕರೋನಾ ನಮಗೆ ಬಂದು ಹೋಗಿದ್ದು ಏನು ಅಂದರೆ, ನಿಜವಾಗಲೂ ಇದ್ರ ಸತ್ಯವನ್ನು ತೋರಿಸುವುದಕ್ಕೆ ಕರೋನಾ ಬಂದಿದ್ದದ್ದು. ನಾವು ಎಲ್ಲಿಂದನೋ ಆರ್ಕೊಂಡು ಬಂದಿತ್ತು ರೆಕ್ಕೆ ಕಟ್ಕೊಂಡು ಅಂತ ಹೇಳ್ತಾರಂತಾಗ ವಿಚಾರದಲ್ಲಿ ನಾವು ಇದ್ದೀವಿ. ಅಲ್ಲೆಲ್ಲೋ ಬಂದಿತ್ತಂದೆ ರೆಕ್ಕೆ ಕಟ್ಕೊಂಡದು ಇರಲಿ ಹೇಳ್ಕೊಳ್ಳಿ. ಆದರೆ ಒಂದು ಸತ್ಯ, ಕರೋನಾ ಅಂತಕ್ಕಂಥದ್ದು ಉಸಿರಾಟದಲ್ಲಿ ಸಮಸ್ಯೆ, ಕೆಮ್ಮಿನಲ್ಲಿ ಸಮಸ್ಯೆ ಅಂತ ಹೇಳಿದ್ದೀವಿ, ಹೌದಾ? ಈಗ ಕಫ ಕಟ್ಟುವುದು ಕಾರಣ ಏನು? ಜೀವನದಲ್ಲಿ ಹುಟ್ಟಿದ ಮಗುವಿಗೆ ಅಥವಾ ಮದುವೆಯಾದಂಥ ದಂಪತಿಗಳಿಗೆ ಪ್ರತಿದಿನ ಭಗವಂತನ ಹೆಸರನ್ನು ಸ್ಮರಣೆ ಮಾಡ್ತಕ್ಕಂಥ ಅಭ್ಯಾಸ ಮಾಡಿಸ್ಬೇಕು. ನಂಬರ್ 1. ಮಕ್ಕಳ ಹೆಸರನ್ನು ಇಡಬೇಕಾದ್ರೆ ಭಗವಂತನಿಗೆ ಸಂಬಂಧಪಟ್ಟಂಥ ಹೆಸರನ್ನು, ನಾಮಾಂಕಿತವನ್ನು ಮಗುವಿಗೆ ಇಡಬೇಕು. ಯಾಕೆ ಅಂದರೆ ತಂದೆ ತಾಯಿ ಬೆಳಗಿಂದ ಸಾಯಂಕಾಲ ತನಕ ದೇವರ ಹೆಸರನ್ನು ಆ ಮಗುವಿನ ಮೂಲಕವಾಗಿ ಕರೆದಾಗ ಆ ಮಗು ಇವ್ರ ಹೊಟ್ಟೆಯಲ್ಲಿ ಹುಟ್ಟೋದಕ್ಕೆ ಸಾರ್ಥಕ ಆಗತ್ತೆ. ಇವ್ರ ಮಗುವನ್ನು ಪಡ್ಕೊಂಡಿದ್ದಕ್ಕೆ ಕರ್ಮವನ್ನು ಇವ್ರು ತೊಳ್ಕೊತಾರೆ. ಚಿಂಕು, ಟಿಂಕು, ಪಿಂಕು ಅಂತ ಹೆಸರಿಟ್ಬಿಟ್ಟು ಮಗು ಚೆನ್ನಾಗಿರ್ಬೇಕಂತೆ. ಏನಮ್ಮ ನಾಯಿ ಹೆಸರಿಡ್ತಾರಲ್ರಿ, ನಾಯಿಗಿರುವಷ್ಟು ಬೆಲೆ ಮಕ್ಕಳಿಗಿಲ್ವಾ? ಅಂದ ಮೇಲೆ ನಿಮ್ಮ ಮಕ್ಕಳ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ ನೀವು? ಅದಕ್ಕೋಸ್ಕರ ಇವತ್ತು ನಾಯಿ ಬಾಳು ಆಗಿದೆ ಅಂತ ಹೇಳ್ತಿರಲ್ಲ, ಬೇಜಾರಾದಾಗ ನಾಯಿ ಬಾಳೆ ನಮ್ದು ಆಗೋಗಿದೆ ಅಂತ ತಿಳ್ಕೊಳ್ಳೋದಲ್ಲ. ಆ ಥರ ಆಗಬಾರ್ದು. ನಾಯಿಗಿರುವಷ್ಟು ಬುದ್ಧಿ ನಮಗಿಲ್ಲವೇ ಇಲ್ಲ. ಅದು ಒಂದು ಕಣ್ಣಲ್ಲಿ ನಿದ್ದೆ ಮಾಡುತ್ತೆ, ಒಂದು ಕಣ್ಣು ಎಚ್ಚರಿಕವಾಗಿರುತ್ತೆ. ಅಂದರೆ ಎಷ್ಟು ಸೂಕ್ಷ್ಮತೆಯಲ್ಲಿರುತ್ತೆ. ಆ ಸೂಕ್ಷ್ಮತೆ ನಮಗಿಲ್ಲ. ಕಾರಣ ನಾವು ಹೊಟ್ಟೆ ತುಂಬ ತಿನ್ನೋ ಅಭ್ಯಾಸ ನಮ್ಗೆ ಗೊತ್ತಿರೋದು. ಹೊಟ್ಟೆ ತುಂಬ ತಿನ್ನಬೇಕಂತೆ. ಯಾತಕ್ಕೆ ತಿನ್ನಬೇಕು ಅಂತ ನಂಗೆ ಗೊತ್ತಿಲ್ಲ. ಹಾಗಂತ ತಿನ್ನಬಾರ್ದಾ? ಎರಡೂ ಅಲ್ಲ. ನಿಮ್ಮ ದೇಹಕ್ಕೆ ಬೇಕಾದ ಆಹಾರವನ್ನು ನೀವು ತೆಗೆದುಕೊಳ್ತಕ್ಕಂತಹ ಪ್ರಜ್ಞೆ ನಿಮಗೆ ಬರಬೇಕು ಅಂದರೆ ನಿಮ್ಮ ಹಿರೀಕರಿಗೆ ಮಾಡ್ತಕ್ಕಂಥ ಶ್ರಾದ್ದ ಕ್ರಿಯೆಗಳನ್ನು, ಅಲ್ಲೊಂದು ಸಣ್ಣ ಮನರಂಜನೆ ನಡೆಯುತ್ತೆ ಕಣಮ್ಮ. ಏನು? ಪುರೋಹಿತರ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಅಲ್ಲಿ ಹೆಂಗೆ ಶುರು ಆಗುತ್ತೆ ಅಂದರೆ, ಈ ಕಡೆ ತಿರ್ಕೊಳ್ಳಿ, ಅಕ್ಷತೆ ಎತ್ಕೊಳ್ಳಿ, ಅರಿಶಿನ ಎತ್ಕೊಳ್ಳಿ, ಹೆಂಗಸನ್ನ ಬಲಕ್ಕೆ ಕೂರಿಸಿ, ಏನಮ್ಮ ಈ ಎಂಟರ್ಟೈನ್ಮೆಂಟ್ ನಡೆಯುತ್ತೆ ಅಲ್ಲಿ. ಇದೆಲ್ಲ ಬರೋ ಹಾಗಿಲ್ಲ. ಶ್ರಾದ್ದವನ್ನು ಮಾಡುವಾಗ ಒಬ್ಬರು ಪಟಕ್ ಪಿಟಕ್ ಅಂತ ಬಾಯಿಂದ ಮಾತನಾಡಬಾರದು. ಪುರೋಹಿತರು ಎಡಗಡೆನೆ ಮೊಬೈಲ್ ಇರುತ್ತೆ, ಮುಗೀತು ಅಲ್ಲೇ ಡಮಾರ್. ಪುರೋಹಿತರು ಎಡಗಡೆನೆ ಅವ್ನು ನೋಡ್ತಾ ಇರ್ತಾನೆ, ಮಂತ್ರ ಹೇಳ್ತಾ ಇರ್ತಾನೆ. ಎಲ್ರಿ ಆಯಿತು ಶ್ರಾದ್ದ?
ಇನ್ನು ನಿಮ್ಮ ಕತೆ ಅಲ್ಲಿ ನೋಡು, ಆ ಚಿಕ್ಕ ಮಗ ಎಲ್ಲೋದ ನೋಡ್ಕೊಡು, ಅಲ್ಲಿ ಪೇಪರ್ ಓದ್ತಾವನೆ ಅವನು ಜ್ಯೂಸ್ ಅಂಗಡಿಗೆ ಹೋಗವನೆ. ಏನ್ರಿ ಇದು ಶ್ರಾದ್ದನಾ? ಹಾಂ, ಏನಮ್ಮ ನಿಜಕ್ಕೂ ಶ್ರಾದ್ದನಾ ಇದು? ಪೇಪರ್ ಹಿಡ್ಕೊಂಡು ಒಬ್ಬ ಕೂತಿರ್ತಾನೆ, ಇನ್ನೊಬ್ಬ ಜ್ಯೂಸ್ ಬಾಟಲ್ ಹಿಡ್ಕೊಂಡು ಕೂತಿರ್ತಾನೆ, ಇನ್ನೊಬ್ಬ ಎಲ್ಲೋ ಆ ಕಡೆ ಎಲ್ಲೆಲ್ಲೋ ಎಲೆ ಎತ್ತಕ್ಕೆ ಹೋಗಿರ್ತಾನೆ. ಬರಳಿ ಆಯಿತು, ಇದು ಶ್ರಾದ್ದ. ಅದಕ್ಕೆ ಕುಟುಂಬ ಛಿದ್ರ ಆಗಿರ್ತಕ್ಕಂತಹ ಶಾಪ ಹಿರಿಯರು ನಿಮ್ಗೆ ಕೊಡ್ತಾರೆ. ಹೀಗೆ ದುಃಖವನ್ನು ಅನುಭವಿಸಿ. ಅಪ್ಪನ ಮಾತು ಮಗ ಕೇಳಬಾರ್ದು, ಗಂಡನ ಮಾತು ಹೆಂಡತಿ ಕೇಳಬಾರ್ದು. ಈ ಒಂದು ಶಾಪಕ್ಕೆ ಪ್ರತಿ ವರ್ಷ ನೀವು ಗುರಿ ಆಗ್ತಾನೇ ಇದ್ದೀರಾ. ಶ್ರಾದ್ದದ ಮೂಲಾರ್ಥ ಸತ್ಯ ಗೊತ್ತಾಗಿದೆಯಾ? ಆ ಕಾರಣದಿಂದಾಗಿ ಮಕ್ಕಳಿಗೆ ಅಭಿವೃದ್ಧಿ ಆಗಲ್ಲ, ಮಕ್ಕಳಿಗೆ ಸರಿಯಾದ ಟೈಮ್ಗೆ ಮದುವೆ ಆಗಲ್ಲ, ಮದುವೆ ಆದರೂ ಉಳಿಯಲ್ಲ, ಆದರೂ ಮಕ್ಕಳಾಗಲ್ಲ, ಮಕ್ಕಳು ಹುಟ್ಟಿದ್ರು ಆರೋಗ್ಯವಂತರು ಮಕ್ಕಳು ಹುಟ್ಟಲ್ಲ. ಇದು ನೀವೇ ಪಡ್ಕೊಂಡಿರ್ತಕ್ಕಂಥ ದೊಡ್ಡ ಶಾಪ. ಇದೇ ಗಂಟಲು ಮಾರಿ ರೋಗ ಅಂತ ಹೇಳ್ತೀವಿ. ಯಾಕೆಂದರೆ ಪ್ರಾಣ ಇರೋದೇ ಗಂಟ್ಲಲ್ಲಿ, ಅನ್ನನಾಳ ಉಸಿರಿನ ನಾಳ ಜೊತೆಯಲ್ಲೇ ಇರ್ತಕ್ಕಂಥದ್ದು. ಇದಕ್ಕೆ ನಾವು ನಿಜಕ್ಕೂ ಇವತ್ತು ಥೈರಾಯ್ಡ್ ಅಂತ ಹೇಳ್ತಕ್ಕಂಥ ಹುಡುಗಿ ಮದುವೆ ಇಲ್ಲ ಏನಿಲ್ಲ, ಥೈರಾಯ್ಡ್ ಬಂದಿದೆ ಅಂದ ಮೇಲೆ ನಮ್ಮ ಬದುಕು ಎಷ್ಟು ಮಟ್ಟಿಗಿದೆ? ಥೈರಾಯ್ಡ್ ಏನಕ್ಕೆ ಬರುತ್ತೆ? ಮೈಗ್ರೇನ್ ಏನಕ್ಕೆ ಬರುತ್ತೆ? ಹೊಟ್ಟೆ ಕೆಡೋದ್ರಿಂದ ಬರುತ್ತೆ, ತಲೆ ಕೆಟ್ಟೋದ್ರಿಂದ ಬರುತ್ತೆ. ಹೊಟ್ಟೆ ಕೆಟ್ಟ ಮೇಲೆ ತಲೆ ಕೆಡಲೇಬೇಕು. ಏನಮ್ಮ? ಹೌದು. ಹೊಟ್ಟೆ ಎಲ್ಲಿ ಕೆಡುತ್ತೆ ಅದು ತಲೆ ಕೆಟ್ಟಿರುತ್ತೆ. ಇವೆರಡು ಕೆಟ್ಟ ಮೇಲೆ ನೀವು ಏನೇನು ರೋಗ ಮಾಡ್ಕೋತೀರೋ ಒಂದು ಲಿಸ್ಟ್ ಹಾಕೊಂಡು ಬರ್ಕೊಳ್ಳಿ, ಅನುಭವಿಸಿ. ರೋಗಗಳಿಗೆ ಹೆಸರು ಕೊಡ್ತಕ್ಕಂಥ ನೀವು ಮಕ್ಕಳಿಗೆ ಸರಿಯಾದ ಭಗವಂತನ ಹೆಸರನ್ನು ಕೊಡ್ತಕ್ಕಂಥ ಒಂದು ಮಟ್ಟಕ್ಕೆ ಯಾಕೆ ಹೋಗಿಲ್ಲ? ಸ್ವಾಮಿ, ನನಗೆ ಭಾರಿ ಆಸೆ ಇತ್ತು, ಸಿನಿಮಾದಲ್ಲಿ ಲಕ್ಷ್ಮಿ ಕಂಡ್ರೆ ನನಗೆ ಆಸೆ ಲಕ್ಷ್ಮಿ, ನನಗೆ ರವಿ ಕಂಡ್ರೆ ಆಸೆ ರವಿಚಂದ್ರನ್ ಕಂಡ್ರೆ ರವಿ, ಸೀರಿಯಲ್ ತುಂಬ ಚೆನ್ನಾಗಿತ್ತು ಸ್ವಾಮಿ. ಈ ಥರ ಇಡ್ತಕ್ಕಂತಹ ಒಂದು ಅಜ್ಞಾನತ್ವದಲ್ಲಿ ಮಕ್ಕಳ ಹೆಸರು ಇಡೋದಕ್ಕೆ ನಮಗಿನ್ನೂ ಗೊತ್ತಾಗಿಲ್ಲ. ಯಾಕೆ ಅಂದರೆ ಅದಕ್ಕೆ ಎರಡು ಅರ್ಥ ಇದೆ. ಮೊದಲನೇ ಆತ್ಮ, ಮೊದಲನೇ ಆ ಆತ್ಮಕ್ಕೆ ಆ ಅಕ್ಷರವನ್ನು ಹೆಸರಲ್ಲಿ ಸೇರಿಸ್ಬೇಕು ಅಂತ ಪ್ರಜ್ಞೆ ಇದೆಯೇನಮ್ಮ ನಮಗೆ? ಆ ಇದೆಯಲ್ಲ, ಅಲ್ಲಿ ಮೊದಲನೇ ಆತ್ಮ, ಹೌದಾ? ಹೌದು. ಆ ಆತ್ಮಕ್ಕೆ ನಾವು ಏನಾದರೂ ಹೆಸರನ್ನು ಸೂಚಿಸ್ತಾ ಇದ್ದೀವ, ಗುರುತಿಸ್ತಾ ಇದ್ದೀವ? ಹೆಸರಲ್ಲಿ ಮೊದಲನೇ ಬರಲೇಬೇಕು ಅಂತ ಯಾರು ಗೊತ್ತಿದೆ? ಅದಾದ ಮೇಲೆ ಇನ್ನೊಂದು ಅಕ್ಷರ ಅತಿ ಮುಖ್ಯವಾದದ್ದು, ಇದು ಮಾ. ಈ ಮಾ ಅಕ್ಷರ ನಿಮ್ಮ ಹೆಸರಲ್ಲಿ ಇದೆಯಾ? ಇದ್ರ ಮಧ್ಯ ಒಂದು ಬರುತ್ತೆ ರಾ. ನಿಮ್ಮ ಹೆಸರಲ್ಲಿ ರಾ ಅಕ್ಷರ ಇದೆಯಾ? ನಿಮ್ಮ ಮಕ್ಕಳ ಹೆಸರಲ್ಲಿ ಇದೆಯಾ? ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬದ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನೀವು ಮಾಡಿರ್ತಕ್ಕಂಥ ನಾಮಕರಣ, ನೀವೇ ಮಾಡಿರ್ತಕ್ಕಂಥದ್ದು, ಪುರೋಹಿತರು ಹೇಳಿರ್ತಕ್ಕಂಥದ್ದು, ಮಠ ಸ್ವಾಮೀಜಿ ಹೇಳಿರ್ತಕ್ಕಂಥದ್ದು, ದೇವ್ರ ಗುಡ್ಡಪ್ಪ ಹೇಳಿರ್ತಕ್ಕಂಥದ್ದು ನನಗೆ ಬೇಡ. ನಿಮ್ಮ ಕುಟುಂಬದಲ್ಲಿ ಇರುವಂತಹ ಹೆಸರಿನ ನಾಮಾಂಕಿತಗಳನ್ನ ಬರ್ಕೊಳ್ಳಿ. ಯಾವ್ಯಾವ ಅಕ್ಷರ ಎಲ್ಲಿ ಬರುತ್ತೆ, ರಾ ಎಲ್ಲಿ ಬರುತ್ತೆ, ಮಾ ಎಲ್ಲಿ ಬರುತ್ತೆ, ಇದನ್ನು ನ್ಯೂಮರಾಲಜಿ ಅಂದ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಇದು ಸ್ವಲ್ಪ ಹೇಳಿದ್ರೆ ಸಾಕು, ಹೇಳ್ಕೊಂಡು ಹೋಗ್ಬಿಡ್ತಾರೆ. ಕಿತ್ತೋದ್ರೆ ಇರುತ್ತಲ್ಲ ನ್ಯೂಮರಾಲಜಿ ಹೇಳ್ತೀನಿ ಅಂತ. ಸೊ ಅದೆಲ್ಲ ಮುಖ್ಯ. ಮಾ ಅಕ್ಷರ ಎಲ್ಲಿ ಬರಬೇಕು, ರಾ ಅಕ್ಷರ ಎಲ್ಲಿ ಬರಬೇಕು. ನಾನು ಒಂದು ನಿಮಗೆ ಪ್ಯಾಟ್ರನ್ ಹೇಳ್ತಾ ಇದ್ದೀನಿ. ನಿಮ್ಮ ಹೆಸರಲ್ಲಿ ಅದಿದೆಯಾ ನೋಡ್ಕೊಳ್ಳಿ. ಗಂಡ ಹೆಂಡತಿ ಹೆಸರಲ್ಲಿ ಇಲ್ಲ, ಮಕ್ಕಳ ಹೆಸರಲ್ಲಿ ಇದೆಯಾ ನೋಡ್ಕೊಳ್ಳಿ, ಇಲ್ಲ. ಅಂದ ಮೇಲೆ ನಿಮ್ಮ ಬದುಕು ಶೂನ್ಯ. ಕಾರಣ, ನಿಮಗೆ ಏನೇ ಬಂದರೂ ಯಾರೇ ಹೇಳಿದ್ರು ನೀವು ನಂಬಲ್ಲ. ಕಾರಣ, ನಂಬಕ್ಕೆ ನಿಮಗೆ ಮನಸ್ಥಿತಿ ಚೆನ್ನಾಗಿರಲ್ಲ. ಯಾವ ಮಾತು ಯಾರು ಕೇಳ್ತಾ ಇಲ್ಲ, ಯಾರು ಯಾರಿಗೆ ಬಗ್ತಾ ಇಲ್ಲ ಅಂದರೆ ಅವ್ರ ಹೊಟ್ಟೆ ಕೆಟ್ಟಿದೆ, ಹೊಟ್ಟೆ ಚೆನ್ನಾಗಿಲ್ಲ. ನರ್ಸಿಂಗ್ ಹೋಮಲ್ಲಿ ಕೂತ್ಕೊಂಡ್ರು ಹೊಟ್ಟೆ ರಿಪೇರಿ ಮಾಡೋಕ್ಕೆ ಯಾವ ಡಾಕ್ಟ್ರು ಮಾಡೋಕ್ಕಾಗಲ್ಲ. ನೀವೇ ನಿಮ್ಮ ಹೊಟ್ಟೆ ರಿಪೇರಿ ಮಾಡಬೇಕು, ನೀವೇ ನಿಮ್ಮ ಮಕ್ಕಳನ್ನ ಹೊಟ್ಟೆ ರಿಪೇರಿ ಮಾಡಬೇಕು. ಇದೆಲ್ಲ ಮಾಡಬೇಕು ಅಂತ ಆಸೆ ಸ್ವಾಮಿ, ಹೆಂಗೆ ಮಾಡೋದು ಅಂತ ಪ್ರಶ್ನೆ, ಹೌದಾ? ಈಗ ಅದಕ್ಕೊಂದು ವಿಚಾರ ಹೇಳೋಣ. ಸೂರ್ಯ, ಚಂದ್ರ, ಭೂಮಿ ಇವು ಮೂರನ್ನ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಮಿಕ್ಕದ್ದು ದೇವರು ನಿಮ್ಮಿಷ್ಟ, ಆಂಜನೇಯನೋ ಗಣಪತಿನೋ ನೀವೇನೋ ಮಾಡ್ಕೊಳ್ಳಿ. ಸೂರ್ಯ, ಚಂದ್ರ, ಭೂಮಿ ಇವು ಮೂರನ್ನ ನಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇರ್ತಕ್ಕಂಥ ದೇವರು, ಒಪ್ಕೋಬೋದಲ್ಲ? ಈ ಮೂರು ದೇವರಲ್ಲ. ಈ ಮೂರು ಜನನ ನಾವು ಯಾಕೆ ಒಂದು ಮಾಡೋಕ್ಕಿನ್ನೂ ಗೊತ್ತಾಗಿಲ್ಲ. ಸೂರ್ಯ, ಚಂದ್ರ, ಭೂಮಿಯನ್ನು ಒಂದು ಮಾಡ್ತಕ್ಕಂಥ ರೀತಿಯಲ್ಲಿ ಮನೆಯನ್ನು ಯಾಕೆ ಕಟ್ಟುತ್ತಿಲ್ಲ? ನಿಮ್ಮ ಕುಟುಂಬದಲ್ಲಿ ಹೊಟ್ಟೆ ಕೆಟ್ಟಿದೆ ಅಂದರೆ ನಿಮ್ಮ ಮನೆಗೆ ಬ್ಯಾಕ್ ಡೋರ್ ಇಲ್ಲ. 150 ಮನೆ ನೋಡಿದ್ರೆ ಒಂದು ಮನೆಯಲ್ಲೂ ಬ್ಯಾಕ್ ಡೋರ್ ಇಲ್ಲ. ಅಂದ ಮೇಲೆ ನಿಮ್ಮ ಹೊಟ್ಟೆ ಕೆಡದೇ ಇರೋದಕ್ಕೆ ಇನ್ನೇನು ಬೇಕಾಗಿದೆ? ಉತ್ತರ ನೀವೇ ಯೋಚನೆ ಮಾಡಿ. ಮುಂದಿನ ಬಾಗಿಲು ಸೂರ್ಯ, ಹಿಂದಿನ ಬಾಗಿಲು ಚಂದ್ರ. 2 ಡೋರ್ ಕಟ್ಟು ಮನೆ ಕಟ್ಟಬೇಕು ಅಂತ ಗೊತ್ತಿರೋ ಮಹಾನ್ ಪುಣ್ಯಾತ್ಮ ಯಾರಿದ್ದಾರೆ ಹೇಳಿ? ಇದು ಪಂಚಾಂಗದಲ್ಲಿ ಇಲ್ಲ. 2 ಮನೆ 2 ಬಾಗಿಲು ಬೇಕೇ ಬೇಕು ಅಂತ ಇಲ್ಲ. ನಿಮಗೂ ಗೊತ್ತಿಲ್ಲ. ಸ್ವಾಮಿ ಇಟ್ಕೊಂಡು ಸ್ವಾಮಿ ಹಿಂದಲ ಬಾಗಿಲು ಒಂದು ಅಂತ ಅದೆಲ್ಲೋ ಮೂಲೆಯಲ್ಲಿ ಇರ್ತದೆ. ಆದರೂ 2 ಬಾಗಿಲು ಅಂದರೆ ನಾನೇನು ಮಾಡೋಕ್ಕಾಗಲ್ಲ.
ಭಗವಂತ 2 ಕಣ್ಣನ್ನು ಮಧ್ಯ ಮೂಗು ಕರೆಕ್ಟಾಗಿಟ್ಟವನೇ. ಮೆಜರ್ಮೆಂಟ್ ಕರೆಕ್ಟಾಗಿಲ್ವೇನಮ್ಮ? ಯಾವುದೋ ಒಂದು ಕಡೆ ಚಿಕ್ಕ ದೊಡ್ಡದಿದೆಯಾ? ಎಷ್ಟು ಅದ್ಭುತವಾಗಿ ಭಗವಂತ ನಮಗೆ ತೋರಿಸಿದ್ದಾನೆ. ನಿಮ್ಮ ದೇಹವನ್ನು ನೋಡಿ ಮನೆ ಕಟ್ಟ್ರಿ, ನಿಮ್ಮ ಮಕ್ಕಳ ದೇಹವನ್ನು ನೋಡಿ ಮನೆ ಕಟ್ಟ್ರಿ. ಈ ಸತ್ಯ ಯಾವನು ಹೇಳ್ತಿಲ್ಲ ರೀ, ಯಾಕೆಂದರೆ ಗೊತ್ತಿಲ್ಲ ರೀ. ನಿಮ್ಮ ಬದುಕು ಈ ರೀತಿ ಮಾಡ್ಕೋಬೇಡ್ರಿ. ಯಾಕೆ ಅಂದರೆ ಬರೇ ಜೀವನ ಎಲ್ಲ ನರಕ ನರಕ. ಯಾರ ಮನೆಯಲ್ಲೂ ಯಾಕೆ ಬೇಕಾಗಿದೆ? ನಾವು ಕೇಳುವ ಅಭ್ಯಾಸ ಎಲ್ಲಿವರೆಗೂ ಇರುತ್ತೋ, ನೀವು ನಿಮ್ಮನ್ನು ಎಲ್ಲಿವರೆಗೂ ಗುರುತಿಸ್ಕೊಳ್ಳೋಕೆ ನಿಮ್ಮ ಕೈಲಿ ಆಗಲ್ವೋ, ನಿಮ್ಮ ಜೀವನ ಪರ್ಯಂತ ನರಕ ಯಾತನೆಯನ್ನು ಅನುಭವಿಸಲೇಬೇಕು. ಈ ನರಕ ಅನುಭವಿಸೋಕ್ಕೆ ಬಾಗಿಲಿಲ್ಲದ ಮನೆ ಏನಕ್ಕೆ ಕಟ್ತೀರಾ? ಸ್ವಾಮಿ ಬಾಗಿಲಿಟ್ಟಿ ಸ್ವಾಮಿ, ಎಲ್ಲದೇ ಬಾಗಿಲು ನೋಡ್ಕೊಳ್ಳಿ. ಇಂದ್ರದ್ವಾರ ಬೇಕು ಅಂತ ಪುರೋಹಿತರು ಹೇಳ್ತಾರೆ. ಇಂದ್ರದ್ವಾರ ಯಾವುದು ಅಂತ ಜನಕ್ಕೂ ಗೊತ್ತಿಲ್ಲ, ಪುರೋಹಿತನಿಗೂ ಗೊತ್ತಿಲ್ಲ. ಇಂದ್ರದ್ವಾರ ಅಂತಾರೆ. ಅಮ್ಮ, ಮನೆಯ ಬಾಗಿಲು ಇಂದ್ರದ್ವಾರ ಯಾವುದು ಅಂತಕ್ಕಂಥ ವಿಚಾರನೇ ನಮ್ಮ ದೇಶಕ್ಕೆ ಇನ್ನೂ ಪರಿಚಯ ಆಗಿಲ್ಲ. ವರ್ಣದ್ವಾರ ಯಾವುದು ಅಂತಾನೆ ಇನ್ನೂ ನಮ್ಮ ಮನೆಗೆ ಇನ್ನೂ ಪರಿಚಯ ಗೊತ್ತಾಗಿಲ್ಲ. ಇಂದ್ರದ್ವಾರ ವರ್ಣದ್ವಾರ ಇದೇನ್ರಿ ಸ್ವಾಮಿ? ದಯವಿಟ್ಟು ಯಾವ ಪಂಡಿತರುಗಳೇ ಆಗಲಿ, ನಿಮ್ಮ ಮನೆಗಳಿದೆಯಾ ನೋಡ್ಕೊಳ್ಳಿ, ಚಾನ್ಸೇ ಇಲ್ಲ. ಯಾವ ಪಂಡಿತರುಗಳಿಗೂ ಮನೆಗೆ 2 ಬಾಗಿಲು ಇಂದ್ರವರ್ಣ ದ್ವಾರಗಳನ್ನು ಇಡಬೇಕು ಅನ್ನೋ ಪ್ರಜ್ಞೆ ಇಲ್ಲ. ಅಂದ ಮೇಲೆ ನೀವು ಅವರ ಹತ್ರ ಕೇಳಿ, ನೀವು ಮನೆ ಹೇಗೆ ಕಟ್ತೀರಾ? ಗೊತ್ತಿದೆ, ವರ್ಣ ಎಲ್ಲಿದೆ ಗೊತ್ತಿದೆ, ಇಂದ್ರ ಎಲ್ಲಿದ್ದಾನೆ ಗೊತ್ತಿದೆ, ಆದರೆ ಅದನ್ನು ಕಟ್ಟಲಿಕ್ಕೆ ಅಲ್ಲಿ ಬರೆದಿಲ್ಲ ಎಲ್ಲಿ ಯಾವ ರೀತಿ ಕಟ್ಟಬೇಕು ಅಂತ. ಈಗ ಟೈಲರಿಂಗ್ ಮಾಡೋಕ್ಕೂ ಪುಸ್ತಕ ಇದೆ, ಮೆಡಿಕಲ್ಗೂ ಪುಸ್ತಕ ಇದೆ. ಓದ್ಬಿಟ್ಟು ಆಪ್ರೇಷನ್ ಮಾಡೋಕ್ಕಾಗುತ್ತೇನಮ್ಮ? ಹಾಗೆ ಈ ಶಾಸ್ತ್ರ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಏನು ಕೆಟ್ಟಿದೆ ನಮ್ಮ ದೇಶದಲ್ಲಿ ಅಂದರೆ, ಯಾವುದೋ ಒಂದು ಬರೆದಿಟ್ಟಿರೋ ಪುಸ್ತಕ ತೊಗೊಂಡು ಯಾವನೋ ಬರೆದಿರ್ತಾನೆ, ಹೆಂಗೋ ಓದ್ಬಿಟ್ಟು ಯಾರಿಗೋ ಅದನ್ನು ರಿಮ್ಯಾಕ್ ಮಾಡಿ ಜನಗಳಿಗೆ ಟೋಪಿ ಹಾಕೋ ಕೆಲಸ ನಡೀತಾ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಅಜ್ಞಾನತ್ವ. ಬರೆದಿರೋ ಪುಸ್ತಕಗಳೆಲ್ಲ ಸತ್ಯ ಇದೆ ಅಂತ ಯಾವ ರೀತಿಯಲ್ಲಿ ತಗೋತೀರಾ? ಪುಸ್ತಕದ ಬರೆದಿದ್ದೆಲ್ಲ ಸತ್ಯ ಅಂತ ಯಾವ ರೀತಿ ನಂಬ್ತೀರಾ? ನಮಗೆ ಬೇಕಾಗಿರುವುದು ಮಸ್ತಕ, ನಮ್ಮ ಭಗವಂತ ಕೊಟ್ಟಿರುವಂತಹ ತಲೆ. ಅದನ್ನು ನೀವು ಜ್ಞಾನ ಸ್ವರೂಪಿಯಾಗಿ ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದೇ ನಿಮ್ಮ ಕರ್ತವ್ಯನೇ ಹೊರ್ತು ಯಾರೋ ಕೊಟ್ಟಿರುವ ಪುಸ್ತಕ, ಯಾರೋ ಪ್ರಿಂಟ್ ಮಾಡಿರೋ ಪುಸ್ತಕವನ್ನು ನೀವು ನೆಚ್ಚಿಕೊಂಡು ಬದುಕೋದೇ ಆದರೆ ನಿಮ್ಮ ವಿದ್ಯಾಭ್ಯಾಸ ಒಂದು ಕಡೆ ತಗೊಳ್ಳಿ. ಅದನ್ನ ನಾವು ಬೇಡ ಅಂತ ಹೇಳ್ತಾ ಇಲ್ಲ. ವಿದ್ಯಾಭ್ಯಾಸ ಸರಿ, ನೀವು ತಗೊಳ್ಳಿ, ನಿಮ್ಮ ಮಕ್ಕಳಿಗೂ ಕೊಡಿ. ಆದರೆ ವಿದ್ಯಾಭ್ಯಾಸದಲ್ಲಿ ಜೀವನದ ಮೌಲ್ಯಗಳಿರಲ್ಲ. ಆರೋಗ್ಯದ ಪರಿಸ್ಥಿತಿಯನ್ನು ಹೃದಯ ಹೇಗಿದೆ ಅಂತ ತೋರಿಸ್ತಾರೆ, ಹೃದಯದ ಬಗ್ಗೆ ಪಾಠ ಮಾಡ್ತಾರೆ, ಹೃದಯಕ್ಕೆ 10 ನಂಬರ್ ಕೊಡ್ತಾರೆ, ಏನಮ್ಮ ಅಲ್ವಾ? ಆದರೆ ನಿಮ್ಮ ಹೃದಯ ಹೇಗಿದೆ ಅಂತ ಶಿಕ್ಷಣದಲ್ಲಿಲ್ಲ. ನಮಗೆ ಬೇಕಿರೋದೇನು? ನನ್ನಲ್ಲಿ ಇರುವ ಹೃದಯದ ಬಗ್ಗೆ ನನಗೆ ಎಚ್ಚರಿಕೆ ಬೇಕಾ ಬೇಡವಾ? ಬೇಕು. ಈಗ ನಮ್ಮ ಹೃದಯ ಅಂತ ಗೊತ್ತಿದ್ದೂ ಕೂಡ ನಾವು ಬೋರ್ಡಲ್ಲಿ ನೋಡ್ಕೊಂಡು ಹೃದಯ ಚಿತ್ರ ಬರೆದ ಪ್ರಯೋಜನ ಏನು? ಅಲ್ಲಿ ಚಿತ್ರ ಬರೆಯೋಕೆ 10 ಮಾರ್ಕ್ಸು. ನಮ್ಮ ಹೃದಯದ ಬಗ್ಗೆ ನಮ್ಗೆ ಎಚ್ಚರಿಕೆನೇ ಗೊತ್ತಿಲ್ಲ. ಇದನ್ನು ಅಪ್ಪ ಅಮ್ಮನಿಗೆ ಮೊದಲೇ ಗೊತ್ತಿಲ್ಲ. ಮಕ್ಕಳಿಗೆ ಹೇಳ್ಕೊಳ್ತಕ್ಕಂತಹ ಪರಿಸ್ಥಿತಿಗೆ ನಾವು ಹೋಗಿಲ್ಲ. ಆ ಕಾರಣದಿಂದಾಗಿ ಹೊಟ್ಟೆ ಏನಕ್ಕೆ ಕೆಡುತ್ತೆ ಅಂದರೆ, ಅರ್ಥ ಆಯ್ತೇನಮ್ಮ? ಹಿಂದಿನ ಡೋರ್, ನಮಗೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಇರ್ತಕ್ಕಂಥ 2 ಬಾಗಿಲುಗಳು, ಫ್ರಂಟ್ ಡೋರ್ ಬ್ಯಾಕ್ ಡೋರ್ ಕೆಟ್ಟಾಗ ಹೊಟ್ಟೆ ಕೆಟ್ಟಿರುತ್ತೆ. ಹೊಟ್ಟೆ ಕೆಟ್ಟಾಗ ತಲೆಯಲ್ಲಿರ್ತಕ್ಕಂಥ 7 ದ್ವಾರಗಳು ಬಂದಾಗತ್ತೆ. ಇಲ್ಲ ಕಿವಿ ನೋವಿರುತ್ತೆ, ಇಲ್ಲ ಮೂಗಲ್ಲಿ ಉಸಿರಾಡೋಕ್ಕೆ ಸಮಸ್ಯೆ ಇರುತ್ತೆ, ಇಲ್ಲ ಗಂಟಲಲ್ಲಿ ಸಮಸ್ಯೆ ಇರುತ್ತೆ. ಇದನ್ನು ನೀವು ENT PNT ಅಂತ ಹುಡ್ಕೊಂಡೋದ್ರೆ ಜೀವನ ಎಲ್ಲ ಬರೀ ಹುಡ್ಕೋದೇ ಕೆಲಸ. ಹೌದಲ್ಲಮ್ಮ? ನಾನು PNT ನಾನು ಹೇಳಿರೋದಮ್ಮ, ಇದ್ಯಾವ PNT ಯಾವ್ದು ಹೇಳಿದ್ರೆ ದಯವಿಟ್ಟು ಅನ್ಕೋಬೇಡಿ. ನಾನು ಹೇಳಿದ್ದು ENT ಡಾಕ್ಟ್ರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಿ, ಬೇಡ ಅಂತ ನಾನು ಹೇಳ್ತಿಲ್ಲ. ಆದರೆ ನಿಮ್ಮ ತಲೆಯಲ್ಲಿ ಇರ್ತಕ್ಕಂತಹ ಬಾಗಲ್ಗಳನ್ನು ನೀವು ಯಾಕೆ ಶುದ್ಧಿ ಮಾಡ್ಕೊಳ್ಳಲ್ಲ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ, ನಿಮ್ಮ ಹೊಟ್ಟೆ, ನಿಮ್ಮ ಮಕ್ಕಳ ಹೊಟ್ಟೆ ಕೆಟ್ಟಿದೆ. ಅರ್ಥ ಆಗಿದೆ ಅನ್ಕೋತೀಮ್ಮ? ಎಲ್ಲರ ಹೊಟ್ಟೆ ಕೆಟ್ಟಿದೆ, ಎಲ್ಲರ ಹೊಟ್ಟೆ ಕೆಟ್ಟಿದೆ. ಯಾಕೆ ಮಾತು ಹೇಳ್ತೀನಿ, ಸ್ವಲ್ಪ ನಾಚಿಕೆನಾರು ಆಗಲಿ ಅಂತ. ಹೊಟ್ಟೆ ಕೆಟ್ಟಿದೆ, ಹೊಟ್ಟೆ ಕೆಟ್ಟಿದೆ ಅಂದರೆ ನೀವು ಟೆಸ್ಟ್ ಮಾಡಿಸೋದು ಬೇಡ. ನಿಮ್ಮದೇ ಆಗಲಿ, ಗಂಡ ಹೆಂಡ್ತಿನ ಯೋಚನೆ ಮಾಡಿ, ನಿಮ್ಮ ಕಿವಿ ಕರೆಕ್ಟ್ ಇದೆಯಾ, ಗಂಟ್ಲು ಕರೆಕ್ಟ್ ಇದೆಯಾ, ಕಣ್ಣು ಸರಿಯಾಗಿ ಕಾಣಿಸ್ತಾ ಇದೆಯಾ ತಿಳ್ಕೊಳ್ಳಿ. ನಿಮ್ಗೆ ಎಲ್ಲೇ ಜ್ಯೋತಿಷಿ ಹತ್ರ ಓದಿದ್ದೆಲ್ಲ ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ಅದು ಪ್ಯಾಟ್ರನ್ನೇ ಬಂದಿಲ್ಲ, ಈಚೆಗೆ ಓಪನ್ ಆಗಿಲ್ಲ. ಅದು ನೀವೇ ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ, ನಿಮ್ಮ ಮಕ್ಕಳ, ನಿಮ್ಮ ಗಂಡನ, ನಿಮ್ಮ ಹೆಂಡತಿಯ ತಲೆಯಲ್ಲಿ ಇರ್ತಕ್ಕಂಥ 7 ದ್ವಾರಗಳು ಕುತ್ಕೊಂಡು ದಯವಿಟ್ಟು ಲೆಕ್ಕ ಹಾಕೊಳ್ಳಿ. 7 ಐತೆ ಅಂತೀಯ ಇಲ್ಲ ಅಂತೀಯಮ್ಮ? 7 ದ್ವಾರಗಳು ಇರ್ತಕ್ಕಂಥ ಭಗವಂತ ಕೊಟ್ಟಿರುವ 7 ದ್ವಾರಗಳು, ಅಲ್ಲೇ ಭಗವಂತ ವಾಸ ಮಾಡ್ತಕ್ಕಂಥದ್ದು. 7 ಋಷಿಗಳು, 7 ದ್ವಾರಗಳು, 7 ನದಿ, 7 ವರ್ಣ. ಕಾಮನ್ ಬಿಲ್ ಬರುತ್ತೆ ನೋಡಿದ್ಯಾನಮ್ಮ?
ಅದು 7 ಬಣ್ಣ ಇರುತ್ತೆ. ಇಷ್ಟಕ್ಕೆ ಮೀರಿ ನಾನು ಹೇಳೋಕ್ಕಾಗಲ್ಲ. ಈ 2 ಜನ ಇದೆಲ್ಲ ರಾಹುಕೇತು, ಅವರು ನಿಮ್ಮ ಕೆಳಗಡೆ ಫ್ಲೋರ್ ಇರ್ತಕ್ಕಂಥ ಬಾಕ್ಸಲ್ಲಿ ಇರ್ತಾರೆ ಇಬ್ಬರು, ರಾಹುಕೇತು. ಅದಕ್ಕೂ ಪೂಜೆ ಮಾಡ್ತೀವಿ ನಾವು. ಇಂಥ ಜನ ನಾವಿರೋದು. ರಾಹುಕೇತು ಇರೋ ಜಾಗ ಪೂಜೆ ಮಾಡೋಕ್ಕಾಗತ್ತಾ? ಆಗಲ್ಲ. ಆದರೂ ನಾವು ಬಿಟ್ಟಿಲ್ಲ, ಮಾಡ್ತಾನೇ ಇದ್ದೀವಿ ಅಲ್ವಾ? ಎಷ್ಟು ತಿಳ್ಕೊಂಡಿದ್ದೀವಲ್ವ ನಾವು. ರಾಹುಕೇತು ಜಾಗ ಎಲ್ಲಿದೆ? ರಾಹುಕೇತುವಿಗೆ ಪೂಜೆ ಯಾವುದು? ಗ್ರಹಗಳನ್ನು ತಪ್ಪುವಲ್ಲ, ನಮ್ಮ ದೇಹದಲ್ಲಿರುವಂಥ ಗ್ರಹಗಳನ್ನು ಗುರುತಿಸ್ತಕ್ಕಂತಹ ಪ್ರಜ್ಞೆ ನಮಗಿರಬೇಕಾ ಬೇಡವಾ? ಬೇಕಲ್ಲಮ್ಮ? ಹೌದು. ನೀವು ಅದನ್ನು ಬಿಟ್ಟು ನೀವು ಪಂಚಾಂಗ ಓಪನ್ ಮಾಡಿ ಟಕ್ಕಂತ ಹೇಳೋದಲ್ಲ. ದೇಹದ ಭಾಗದಲ್ಲಿರುವಂಥ ನವಗ್ರಹಗಳು ನಮ್ಮ ವಾಸದ ಭೂಮಿಯಲ್ಲಿ ಇರ್ತಕ್ಕಂಥ ನವಗ್ರಹಗಳನ್ನು ಹೊಂದಾಣಿಕೆ ಮಾಡ್ತಕ್ಕಂಥದ್ದು. ಕಾರಣ, ನಮ್ಮ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಿದೆ ಗೊತ್ತು, ಆದರೆ ನಮ್ಮ ಮನೆಯ ಸುತ್ತ ಚಂದ್ರ ಸುತ್ತುತ್ತಾ ಇದ್ದಾನೆ ಅಂತ ನಿಮಗೆ ಯಾಕೆ ಅರ್ಥ ಆಗಿಲ್ಲ? ಚಂದ್ರ ಮನೆ ಸುತ್ತ ಸುತ್ತಬೇಕು ಅಂದರೆ ಬಲಿಷ್ಠನಾದ ಚಂದ್ರ ಯಾರು? ನವಗ್ರಹಗಳಿಗೆ ಒಂದು ಆಧಾರವಾಗಿರ್ತಕ್ಕಂತಹ ಗ್ರಹ ಯಾರು ಅಂದರೆ ಚಂದ್ರ. ಭೂಮಿಗೆ ಹತ್ತಿರ ಇರ್ತಕ್ಕಂಥ ಚಂದ್ರ. ಇವನನ್ನು ನಾವು ಬಲಿಷ್ಠನಾಗಿ ಪಡ್ಕೋಬೇಕು. ಕುಂಡಲಿಯಲ್ಲಿ ಇರ್ತಕ್ಕಂತಹ ಚಂದ್ರನನ್ನು ನಾವು ಹುಡುಕಿದಾಗ ಗೊತ್ತಾಗತ್ತೆ ನಿಮ್ಮ ವಾಸದ ಮನೆ, ನೀವು ಕಟ್ಟಬೇಕಾಗಿರೋ ಮನೆ, ನೀವು ಮನೆ ಕಟ್ತೀರಾ, ಕಟ್ಟಿದ್ರೆ ನಿಮ್ಮ ಹೆಂಡತಿ ಆರೋಗ್ಯ ಚೆನ್ನಾಗಿರುತ್ತಾ? ಅಲ್ಲೇ ಫೇಲ್ ಆಗೋದು. ನಿಮ್ಮ ಮಗಳು ಹೆಣ್ಣು ಮಗಳು ಹುಟ್ಟಿದರೆ ಅವಳ ಆರೋಗ್ಯ ಚೆನ್ನಾಗಿರುತ್ತಾ? ಫೇಲ್. ನಿಮ್ಮ ಹೆಂಡತಿಯನ್ನು ಜನ್ಮ ಕೊಟ್ಟ ತಾಯಿ ಫೇಲ್, ಅವರ ತಾಯಿ ಫೇಲ್. 3 ತಲೆಮಾರು. ಹೆಂಗಸರಿಗೆ ಸ್ತ್ರೀ ವರ್ಗಕ್ಕೆ ಬೇಕಾಗಿರ್ತಕ್ಕಂಥದ್ದು ಪಶ್ಚಿಮ ದ್ವಾರ. ಯಾವ ಮನೆಯಲ್ಲಿ ಪಶ್ಚಿಮ ದ್ವಾರ ಇಲ್ಲವೋ ಆ ಮನೆಯಲ್ಲಿ ಹೆಣ್ಣಿಗೆ ದೊಡ್ಡ ಶಾಪವಾಗಿ ನೆಮ್ಮದಿಯನ್ನು ಕೆಡಿಸ್ಕೊಂಡು ದಾಂಪತ್ಯದಲ್ಲಿ ಕೇಳಬೇಡಿ, ಆರೋಗ್ಯದಲ್ಲಿ ಕೇಳಬೇಡಿ, ಯಾವುದರಲ್ಲಿ ನೆಮ್ಮದಿ ಕೇಳಬೇಡಿ. ಯಾಕೆ? ಅದು ನಿಮ್ಮ ಮನೆಯ ಹಿಂದಿನ ಬ್ಯಾಕ್ ಡೋರ್. ಎಚ್ಚರಿಕೆ ತಗೊಳ್ಳಿ, ಗಾಬರಿ ಮಾಡ್ಕೊಳ್ಳೋದಲ್ಲ. ಅದಕ್ಕೋಸ್ಕರವಾಗಿ ಭೂಮಿಯನ್ನು ಬಿಟ್ಟು ನೀವು ಅಲುಗಾಡ್ತೀನಿ ಅಂದರೆ ನಿಮಗೆ ಬೇರೆ ಶಾಸ್ತ್ರಗಳು ವರ್ಕ್ ಆಗಲ್ಲ. ಇದನ್ನು ಚಾಲೆಂಜ್ ಮಾಡಿ ನಾನು ತೋರ್ಸೋಕ್ಕೆ ರೆಡಿ. ಇದನ್ನು ಮೀರಿ ಯಾರು ಹೇಳೋದಿದ್ರೆ ಅವರಿಗೆ ದೊಡ್ಡ ನಮಸ್ಕಾರ ಆಗ್ತೀನಿ, ಸನ್ಮಾನ ಮಾಡ್ತೀನಿ. ಇದಕ್ಕೆ ಮೀರಿ ಭೂಮಿಗೆ ಬಿಟ್ಟು ಯಾವ ಶಾಸ್ತ್ರವೂ ನಮ್ಮ ಆಚರಣೆಯಲ್ಲಿ ಇಲ್ಲ. ನಮಗೆ ಬೇಕಿರೋದು ಭೂಮಿ ಒಂದೇ. ಹೌದಲ್ಲಮ್ಮ? ಹೌದು. ಆ ಭೂಮಿಯಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಭೂಮಿ ಮೇಲೆ ನಿಂತ್ಕೊಂಡು ಆಕಾಶ ತೋರಿಸುವಂತಹ ಪಂಡಿತರುಗಳಿಗೆ ನೀವೇ ಯೋಚನೆ ಮಾಡಿ ಏನು ಹೇಳಬೇಕು ಅಂತ. ನಾವು ನಿಂತಿರುವ ಭೂಮಿಯ ಬಗ್ಗೆ ಹೇಳುವಂತಹ ಜ್ಞಾನಿ ಉಳ್ಳವರು ಇದ್ದಾರಾ ನಮ್ಮ ದೇಶದಲ್ಲಿ? ಆಕಾಶದಲ್ಲಿರುವ ಚಂದ್ರ ಸೂರ್ಯ ನಕ್ಷತ್ರಗಳು ತೋರಿಸ್ಬಿಟ್ಟು ನಿಮ್ಗೆ ಅಲ್ಲವರೇ ಇಲ್ಲವರೇ ಅಂತ ಕಾಗೆ ಆರಿಸ್ತಕ್ಕಂತಾರೆ ಅಂತ ಕೆಲವರು ತಮಾಷೆಗೆ ಹೇಳ್ತಾರೆ. ಇದು ಬೇಕಾ? ಹಾಗಿದ್ದ ಮೇಲೆ ಅದೆಲ್ಲ ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ಭೂಮಿಯ ಬಗ್ಗೆ ನೀವು ತೋರಿಸಿ, ಗ್ರಹಗಳನ್ನು ಹೇಗೆ ಗುರುತಿಸ್ಬೇಕು. ಅದಕ್ಕೋಸ್ಕರವಾಗಿ ಈ ಭೂಮಿಯನ್ನು ಗುರುತಿಸಿದಾಗ ರಾಹುಕೇತುವನ್ನು ನೀವು ಗುರುತಿಸೋಕ್ಕಾಗಲ್ಲ. ಕಾರಣ, ನಿಮ್ಮ ಕಟ್ಟುವ ಮನೆಯಲ್ಲಿರ್ತಕ್ಕಂತಹ ಚಿತ್ರಣದಿಂದ ಆ 2 ದ್ವಾರಗಳು ನಿಮಗೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಸತ್ಯವನ್ನು ನೀವು ಅರ್ಥ ಮಾಡಿಕೊಂಡಾಗ ನಿಮಗೆ ಅರ್ಥ ಆಗತ್ತೆ. ನಮ್ಮ ಮನೆಯಲ್ಲಿ ಆರೋಗ್ಯ ಇರೋದು ಯಾವುದರಲ್ಲಿ ಅಂತ ಗೊತ್ತಾಯ್ತಮ್ಮ? ಈಗ ಹೊಟ್ಟೆಯಲ್ಲಿ ಆರೋಗ್ಯ ಇದೆ, ಸತ್ಯ ಅಲ್ಲ? ಹೊಟ್ಟೆಯನ್ನು ರಿಪೇರಿ ಮಾಡ್ತಕ್ಕಂಥದ್ದು ಪ್ರಪಂಚದಲ್ಲಿ ಭೂಮಿಯನ್ನು ತಿಳಿಯದೆ ನಿಮಗೆ ಯಾವ ಕಾರಣಕ್ಕೂ ರಿಪೇರಿ ಆಗಲ್ಲ. ನಿಮ್ಮ ವಾಸದ ಮನೆ, ನಿಮ್ಮ ಹೊಟ್ಟೆ ಎರಡನ್ನೂ ಟ್ಯಾಲಿ ಮಾಡ್ಕೊಳ್ಳಿ. ಅದು ಮಕ್ಕಳದಿರ್ಬೋದು, ಗಂಡಂದಿರ್ಬೋದು, ಹೆಂಡತಿದಿರ್ಬೋದು. ಅದು ಕ್ಯಾನ್ಸರು, BP, ಎನಿವನ್ ಏನು ರೋಗಗಳು ಬಂದಿರ್ಬೋದು, ಹೊಟ್ಟೆಯ ಮೂಲಕನೇ ರೋಗಗಳು ಬರುತ್ತೆ ಹೊರತು ಈ ಹೊಟ್ಟೆಯನ್ನು ಗಮನಿಸಬೇಕಾದ್ರೆ ನಿಮ್ಮ ವಾಸದ ಮನೆಯನ್ನು ಗಮನಿಸಬೇಕು ಅನ್ನೋ ಎಚ್ಚರಿಕೆಯ ಸಂದೇಶ ಈ ಆರೋಗ್ಯ ರಹಸ್ಯದಲ್ಲಿ ಸಿಗ್ತಾ ಇದೆ ಅಂತ ನಾನು ಖುಷಿ ಪಡ್ತೀನಿ. ನೀವು ಖುಷಿ ಪಡಬೇಕಂದ್ರೆ ಸತ್ಯವನ್ನು ಅರ್ಥ ಮಾಡಿಕೊಂಡು ಮನೆಗಳನ್ನು ಕಟ್ಟಿ, ನಿಮ್ಮ ಮನೆಗಳನ್ನು ಸ್ವಲ್ಪ ಸರಿಯಾಗಿ ಹಿಂದೆ ತಿರುಗಿ ನೋಡ್ಕೊಳ್ಳಿ. ಕುಂಡ್ಲಿ ಹಿಡ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಯೋಚನೆ ಮಾಡೋದನ್ನು ಬಿಡಿ. ಕುಂಡಲಿ ಇರುವುದು ನಿಮ್ಮ ಜ್ಞಾನಕ್ಕೋಸ್ಕರವಾಗಿ, ಬೆಳಕು ತೋರಿಸ್ತಕ್ಕಂಥದ್ದು. ಕುಂಡ್ಲಿ ಇರತಕ್ಕಂಥ ತೊಗೊಂಡೋಗಿ ಶಾಸ್ತ್ರ ಕೇಳಕ್ಕೆ ಹೋಗಬೇಡಿ. ಮನೆಯನ್ನು ಸರಿ ಮಾಡ್ಕೊಳ್ಳಿ. ಮನೆಯ ಕುಟುಂಬದವರಿಗೆಲ್ಲ ಶಾಸ್ತ್ರ ಚೆನ್ನಾಗಾಗತ್ತೆ ಅಂತ ಈ ಸತ್ಯ ಅರ್ಥ ಆಗಿದೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರೂಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 86189152331, 910
8258834.